ಅವಲೋಕನದ ಅವಧಿಯನ್ನ ಇದೀಗ ತೆಗೆದುಕೊಳ್ಳಬೇಕಾಗಿ ಶ್ರೀಯುತ ಡಾಕ್ಟರ್ ವಿದ್ವಾನ್ ಶ್ರೀ ಎಚ್ ಸತ್ಯನಾರಾಯಣ ಆಚಾರ್ಯ ಇವರಲ್ಲಿ ಕೇಳ್ಕೊಳ್ತಾ ಅವರಿಗೆ ಇದೀಗ ವೇದಿಕೆ. ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಆಯೋಜಕರು ಹೇಳಿದರು, ರಾಮನನ್ನು ಸ್ಮರಿಸಿ ನಮ್ಮ ಭಾರತದ ಇತಿಹಾಸದ ಒಂದು ವಿಶಿಷ್ಟ ಮೇಲಿಗಲ್ಲು. ಎಷ್ಟೋ ಕಾಲದಿಂದ ಶ್ರೀರಾಮಚಂದ್ರನಿಗೋಸ್ಕರ ಬರೀ ಮನಸ್ಸನ್ನು ಅರ್ಪಣೆ ಮಾಡಿದ್ದಲ್ಲದೆ ಪ್ರಾಣಾರ್ಪಣೆಯನ್ನು ಮಾಡಿದಂತಹ ಹಿರಿಯರು ನಮ್ಮ ವಂಶದಲ್ಲೂ ಇದ್ದಾರೆ, ನಮ್ಮ ಗೋತ್ರದಲ್ಲೂ ಇದ್ದಾರೆ. ಅಂಥ ಒಂದು ಈ ದೇಶದ ದೇವರು. ನಮ್ಮ ದೇಶದ ವಾಸ್ತು ಸ್ವಲ್ಪ ಸರಿ ಇಲ್ಲ ಈಗ. ಯಾಕಂದರೆ ದೇಶದ ವಾಸ್ತು ತಲೆ. ಕಾಶ್ಮೀರವೇ ಎಲ್ಲೋ ಇದೆ ಅಂತ ಆಗುವ ಸ್ಥಿತಿ ಇತ್ತು ಅಂತಾದರೆ ಈ ದೇಶಕ್ಕೂ ವಾಸ್ತು ಸ್ವಲ್ಪ ಕೆಟ್ಟಿದೆ ಅಂತ ಅರ್ಥ. ಆ ವಾಸ್ತು ಸರಿಯಾಗಬೇಕಾದ್ರೆ ದೇವರ ಕೋಣೆ ಸರಿಯಾಗಬೇಕು. ಆ ದೇವರ ಕೋಣೆ ಅಯೋಧ್ಯೆ. ಇನ್ನು ಮುಂದೆ ಈ ಭಾರತ ಯಾರಿಂದಲೂ ಯೋಧ್ಯ ಅಲ್ಲ, ಇದು ಅಯೋಧ್ಯ ಅನ್ನುವ ಸ್ಥಿತಿಯಲ್ಲಿ ಶ್ರೀರಾಮನ ಪ್ರತಿಷ್ಠೆ ನಡೀತಾ ಇರತಕ್ಕಂತಹ ಒಂದು ವಿಶಿಷ್ಟ ಕಾಲ ನಾವು ಬದುಕಿರುವಾಗ ಬಂದಿದೆ ಅನ್ನೋದು ನಮ್ಮದು ದೊಡ್ಡ ಜೀವನದಲ್ಲಿ ಮಕ್ಕಳೆಲ್ಲ ನೆನಪಿಸಿಕೊಳ್ಳುವಂಥದ್ದು. ಆ ಕಾರಣದಿಂದ ನಾಡಿದ್ದು 22ನೇ ತಾರೀಕು ಮಧ್ಯಾಹ್ನದ ಹೊತ್ತು ಅಲ್ಲಿ ಪ್ರಾಣಪ್ರತಿಷ್ಠೆ ನಡೆಯುವ ಪ್ರಕ್ರಿಯೆ ಇದೆ. ಚೈತ್ರ ಶುಕ್ಲ ನವಮಿಯ ದಿವಸ ಸೂರ್ಯನ ಬೆಳಕು ಶ್ರೀರಾಮಚಂದ್ರನ ಮುಂಡಕ್ಕೆ ಬೀಳುವ ರೀತಿಯ ವಾಸ್ತು ಪರಿಕಲ್ಪನೆಯ ಮೂಲಕ ಆ ಶ್ರೀರಾಮದೇವರ ಪ್ರಾಣಪ್ರತಿಷ್ಠೆ ನಡೀತಾ ಇದೆ. ಆ ನಿಮಿತ್ತ ಇಡೀ ದೇಶ ಶ್ರೀರಾಮ ಭಕ್ತಿಯಲ್ಲಿ ಮೀಯಬೇಕು. ಶ್ರೀರಾಮ ಭಕ್ತಿ ದೇಶಕ್ಕೆ ರಾಮರಾಜ್ಯತ್ವವನ್ನು ಕರುಣಿಸಬೇಕು. ನಮ್ಮಲ್ಲೆಲ್ಲ ದೇಶದ ಪ್ರಜೆಗಳಲ್ಲಿ ರಾಮತ್ವವನ್ನು, ರಾಮ ವ್ಯಕ್ತಿತ್ವವನ್ನು, ರಾಮಾದರ್ಶವನ್ನು ಎಲ್ಲ ಕಡೆಯಲ್ಲಿ ಬಿತ್ತಬೇಕು ಅನ್ನುವ ದೃಷ್ಟಿಯಿಂದ ನಾವು ಕೂಡ ಪ್ರಧಾನಿಗಳು ಕರೆ ಕೊಟ್ಟ ಹಾಗೆ ನಾವು ಆ ದಿವಸ ದೀಪಾವಳಿಯನ್ನು ಆಚರಿಸೋಣ. ಪಟಾಕಿ ಸಿಡಿಸುವುದಲ್ಲ, ದೀಪಾವಳಿ. ದೇವರ ಮುಂದೆ ದೀಪ ಹಚ್ಚತಕ್ಕಂಥದ್ದು, ವಿಷ್ಣು ಸಹಸ್ರನಾಮ, ಹನುಮಂತ ಚಾಲೀಸು ಅಂತೇನು ಕರಿತೇವೆ, ಹನುಮಾನ್ ಚಾಲೀಸ್ ಪಠನ, ಶ್ರೀಮದ್ ರಾಮಾಯಣ ಪಠನ, ರಾಮಕಥಾ ಶ್ರವಣ. ನಮಗೆ ಗೊತ್ತಿದ್ದದ್ದನ್ನು ನಮ್ಮ ಮಕ್ಕಳನ್ನು ಕೂಡಿಸಿ ರಾಮನ ಬಗ್ಗೆ ಪಠನ, ಮಕ್ಕಳ ಹತ್ರ ರಾಮನ ಬಗ್ಗೆ ಕ್ವಿಜ್ ಮಾಡಿಸುವಂಥದ್ದು. ಒಟ್ಟು ರಾಮಚರ್ಯೆಯಲ್ಲಿ, ಆ ಚಾರುಚರ್ಯೆಯ ಜೊತೆಗೆ ರಾಮಚರ್ಯೆಯಲ್ಲಿ ನಾವೆಲ್ಲ ಆ ದಿವಸವನ್ನು ಕಳೆಯೋಣ ಅನ್ನುವ ನಮ್ಮ ಸಮುದಾಯದ ಮಾತನ್ನು ಮೊದಲು ನಿರೂಪಣೆ ಮಾಡ್ತೇನೆ. 25 ನಿಮಿಷ ತನಕ ಇದನ್ನು ಬಿಡುವುದಿಲ್ಲ ಅಂತ ಸಂಕಲ್ಪ ಮಾಡಿದ್ದೇನೆ. ಅಷ್ಟರಲ್ಲಿ ಒಂದು ಉಪಸಂಹಾರ ಭಾಷಣ ಅಂತ ಇದಕ್ಕೆ ಹೆಸರು. ಅವಲೋಕನ ಭಾಷಣ ಅಂತ ಹೆಸರು ಕೊಟ್ಟಿದ್ದಾರೆ. ಅವಲೋಕನ ಕಣ್ಣಿಗೆ ಸಂಬಂಧಪಟ್ಟದ್ದು, ಭಾಷಣ ಬಾಯಿಗೆ ಸಂಬಂಧಪಟ್ಟದ್ದು. ಬೆಳಗ್ಗಿನಿಂದ ಏನು ನಡೆಯಿತು ಅನ್ನೋದನ್ನು ಒಂದು ಸಲ ನೆನಪಿಸಿಕೊಳ್ಳೋಣ. ಯಾಕಂದರೆ ಕೆಲವರು ಮಧ್ಯಾಹ್ನದ ಹೊತ್ತಿಗೆ ಬಂದವರಿದ್ದೇವೆ ಅಂತ ಹೇಳುವಾಗ ಕೈ ಎತ್ತುವವರು ಇದ್ದಾರೆ. ಬೆಳಗ್ಗೆ ಕಾಲಕ್ಕೆ ಸರಿಯಾಗಿ ಗಣಪತಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ನಡೆಯಿತು. ಜ್ಞಾನದ ಕೆಲಸ, ಆದ್ದರಿಂದ ಜ್ಞಾನ ವಿದ್ಯಾ ಗಣಪತಿ ಅದಕ್ಕೆ ಅನುಗ್ರಹ ಮಾಡ್ತಾನೆ ಅನ್ನುವ ಸೂಚನೆ ಅಲ್ಲಿಂದ ಪ್ರಾಪ್ತಿಯಾದ ಮೇಲೆ ವಿಷ್ಣು ಸಹಸ್ರನಾಮದ ಪಠನ, ವೇದ ಘೋಷ. ಸಭೆಯಲ್ಲಿ ಎಲ್ಲರೂ ವೇದಜ್ಞರು ಇರುವ ಕಾರಣದಿಂದ ಸಾಮುದಾಯಿಕವಾಗಿ ನಡೆದು ಆ ನಂತರದಲ್ಲಿ ಆಸನ ಸ್ವೀಕಾರಕ್ಕಿಂತ ಮುಂಚೆ ನರಸಿಂಹದೇವರ ಮುಂದೆ ಪುಷ್ಪಾರ್ಚನೆ, ದೀಪ ಪ್ರಜ್ವಾಲನೆ ಮತ್ತು ವ್ಯಾಸಪೂಜೆಯನ್ನು ಮುಂದೆ ಇರತಕ್ಕಂತಹ ವ್ಯಾಸಪ್ರತೀಕವೆನಿಸಿದ ಪುಸ್ತಕದಲ್ಲಿ ನಡೆಸಿ ಆಮೇಲೆ ಆಸನ ಸ್ವೀಕಾರ ನಡೆಸಿ ಕಾಲಕ್ಕೆ ಸರಿಯಾಗಿ ಭಾಷಣಗಳು, ಒಟ್ಟು 5 ಭಾಷಣಗಳು ಇಲ್ಲಿ ನಡೆದವು. ಮೊದಲ ನಮ್ಮ ಪೂಜ್ಯರಾದಂತಹ ಪ್ರಭಾಕರ್ ಅವರು ಇವತ್ತು ಏನು ನಡೆಯಲಿದೆ ಅನ್ನುವುದನ್ನು ತಾವು ವಿದ್ವಾಂಸರಾಗಿದ್ದು ವಿದ್ವತ್ತಾಪೂರ್ಣವಾಗಿ ಪ್ರತಿಯೊಬ್ಬರು ಗ್ರಹಿಸುವ ಹಾಗೆ ನಿರೂಪಿಸಿದರು. ಇನ್ನೊಂದು ಅದರಲ್ಲಿ ವಿಶೇಷ ಏನಿತ್ತು ಅಂತ ಹೇಳಿದರೆ, ಮುಂದೆ ಭಾಷಣ ಮಾಡುವವರು ಅವರ ಚೌಕಟ್ಟು ಎಷ್ಟಿರಬೇಕು ಅಂತ ಅವರವರೇ ಆಲೋಚನೆ ಮಾಡುವ ಹಾಗೂ ಇತ್ತು. ಕೀನೋಟ್ ಅಡ್ರೆಸ್ ಅಂತ ಕರೀತಾರಲ್ಲ, ನೀವಿಷ್ಟು ಮಾತಾಡಿ ಅಧಿಕ ಪ್ರಸಂಗ ಮಾಡಬೇಡಿ ಅಂತ ಹೇಳುವ ಹಾಗೆ ಅದನ್ನು ವಿಶಿಷ್ಟವಾದ ರೀತಿಯಲ್ಲಿ ಯಾವುದಕ್ಕೆ ಎಷ್ಟು ಅನ್ನುವುದು ಒಂದು ವ್ಯವಸ್ಥೆಯನ್ನು ಹೇಳುವ ರೀತಿಯಲ್ಲಿ ಅವರ ಆರಂಭದ ಭಾಷಣ ಇತ್ತು. ಆನಂತರದಲ್ಲಿ ಗ್ರಹಣದ ಆಚರಣೆ, ಆ ಆಚರಣೆ ಯಾಕೆ ನಡೆಸಬೇಕು ಅನ್ನುವ ವಿಷಯದ ಬಗ್ಗೆ ಪೂಜ್ಯರಾದಂತಹ ಕೃಷ್ಣಮೂರ್ತಿ ಬಾಯರಿಯವರು ಬಹಳ ವಿಷಯಗಳನ್ನು ಹೇಳಿದರು. ನಾವು ಇಷ್ಟನ್ನು ಬರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗ್ರಹಣದ ಬಗ್ಗೆ ಎಲ್ಲೆಲ್ಲಿ ಏನೇನು ಬಂದಿದೆ ಅಂಥ ವಿಷಯಗಳನ್ನೆಲ್ಲ ಒಂದು ಚೌಕಟ್ಟಿನಲ್ಲಿ ಜೋಡಿಸಿ ನಮ್ಮ ಮುಂದೆ ನಿರೂಪಣೆ ಮಾಡಿದರು.
ಗ್ರಹಣ ನಿರೂಪಣೆ ಆದಮೇಲೆ ಸ್ವಲ್ಪ ಸಮಯಾವಕಾಶವನ್ನು ಕೊಟ್ಟರು, ಅಷ್ಟನ್ನು ಸ್ವಲ್ಪ ಅರಗಿಸಿಕೊಳ್ಳಿ ಅಂತ ಹೇಳಿ ಒಂದು 10 ನಿಮಿಷದ ಕಾಲಾವಧಿ ಇತ್ತು. ಅದಾದ ನಂತರದಲ್ಲಿ ವೇದದಲ್ಲಿ ಆ ಜಗದ್ಗುರು ಶಂಕರಾಚಾರ್ಯರ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ, ಬಹಳ ಸುಂದರವಾದಂತಹ ಪ್ರಕ್ರಮ. ನಮ್ಮ ಆಚಾರ್ಯ ಪುರುಷರಲ್ಲಿ, ಗುರುಗಳಲ್ಲಿ ನಾವು ಭಕ್ತಿಯನ್ನು ಹೊಂದಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಭಗವದ್ಭಕ್ತಿಗೆ ಗುರುಭಕ್ತಿ ಎನ್ನುವುದು ಕಾರಣ. ಗುರುಭಕ್ತಿ ಆ ಗುರುಗಳು ಹೇಳಿದ ಮಾತಿನಲ್ಲಿ ನಮ್ಮಲ್ಲಿ ವಿಶ್ವಾಸ ಮೂಡಿಸ್ತದೆ. ಎಲ್ಲಿಯ ತನಕ ಮಾತಿನಲ್ಲಿ ವಿಶ್ವಾಸ ಇರುವುದಿಲ್ಲ, ಅಲ್ಲಿಯ ತನಕ ಆ ಗ್ರಹಣ ನಮ್ಮಿಂದ ಆಗುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅದನ್ನು ಸಂಶಯ ದೃಷ್ಟಿಯಿಂದ ನೋಡುವ ಪ್ರವೃತ್ತಿ ಯಾವ ವ್ಯಕ್ತಿಗೆ ಇದೆಯೋ ಅಜ್ಞಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ ಅಂತ ಅವ ಜ್ಞಾನವನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಆ ಗುರು ಶ್ರದ್ಧೆ, ಗುರು ವಿಶ್ವಾಸ, ಶ್ರದ್ಧಾವಾನ್ ಲಭತೆ ಜ್ಞಾನಂ ಅನ್ನುವುದಕ್ಕೆ ಪೂರಕವಾದದ್ದು. ಆ ನಿಟ್ಟಿನಿಂದ ಶಂಕರಾಚಾರ್ಯರ ತತ್ವವನ್ನು ಬಿಟ್ಟು ಶಂಕರಾಚಾರ್ಯರು ಈ ಲೋಕಕ್ಕೆ ಯಾವ ಯಾವ ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಇಡೀ ಭಾರತದ ನಿರ್ಮಾಣದಲ್ಲಿ, ಭಾರತದ ವಿದ್ಯಾಶಕ್ತಿಯಲ್ಲಿ ಶಂಕರ ಗುರುಗಳ ಏನು ವಿಶೇಷ ಕೊಡುಗೆ ಇದೆ, ಯೋಗದಾನ ಏನು ಅನ್ನುವುದರ ನಿರೂಪಣೆಯಲ್ಲೂ ನಡೀತು. ನಾನು ಅದರ ಒಳಗೆ ಪ್ರವೇಶ ಮಾಡುವ ಕೆಲಸಕ್ಕೆ ಮುಂದೆ ಹೋಗ್ತೇನೆ. ಒಟ್ಟು ಏನೇನು ನಡೀತು ಅನ್ನುವುದನ್ನು ನಿರೂಪಣೆ ಮಾಡ್ತೇನೆ. ನಂತರದಲ್ಲಿ ವೇದಗಳಲ್ಲಿ ಹೇಳಿದ ನೆಲ, ಜಲ, ಪರಿಸರ, ಕೃಷಿ, ರಾಷ್ಟ್ರ, ರಾಷ್ಟ್ರೈಕ್ಯ, ಭಾವೈಕ್ಯ, ಈ ವಿಷಯಗಳು ವೇದದಲ್ಲಿ ಯಾವ ಸ್ವರೂಪದಲ್ಲಿ ಬಂದಿದ್ದಾವೆ ಅಂತ ಪ್ರಾಚೀನ ಋಷಿಗಳ ದೃಷ್ಟಿಯಲ್ಲಿ ಭಾರತ ದೇಶದ ಪರಿಕಲ್ಪನೆಯ ಬಗ್ಗೆ 4 ಮಾತುಗಳನ್ನು ನಾನು ಆಡಿದ್ದೇನೆ. ಭೋಜನಾನಂತರದಲ್ಲಿ ಮತ್ತೆ ಆರಂಭವಾದದ್ದು ಮಹಾಲಯ ಶ್ರಾದ್ದದ ಬಗ್ಗೆ ಬಾಯರಿಯವರ 2ನೆಯ ಪ್ರವಚನ. ಮಹಾ ಆಲಯ ಅನ್ನುವ ಏನು ಆರಂಭದ ಪ್ರಭಾಕರ ಅವರು ಹೇಳಿದ ಮಾತನ್ನೇ ಮುಂದಿಟ್ಟುಕೊಂಡು ಆರಂಭಿಸಿ ಆ ಮಹಾಲಯವೂ ಹೌದು ಅನ್ನೋದನ್ನು ಅವರು ಆರಂಭದಲ್ಲಿ ಶುರು ಮಾಡಿದರು. ಕೊನೆಯಲ್ಲಿ ಗೃಹವಾಸ್ತುವಿನ ಬಗ್ಗೆ 1.5 ಗಂಟೆಗೆ ಇನ್ನಷ್ಟು ಮನನ ಮಾಡುವುದಕ್ಕೆ ಬೇಕಾದ ವಿಷಯಗಳ ನಿರೂಪಣೆ ನಡೆಯಿತು. ಇದಾದ ಮೇಲೆ ಈಗ ಅವಲೋಕನ ಪ್ರಕ್ರಿಯೆಯಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ. ಒಟ್ಟಂದದಲ್ಲಿ ಇದನ್ನು ಗಮನಿಸಿದರೆ ಇವತ್ತಿನ ದಿನ ನಮಗೆಲ್ಲ ಸಾರ್ಥಕವಾದ ದಿನ, ನಿಜವಾಗಿಯೂ ಹರಿದಿನ. ಯಾರಿಗೂ ಹರಿ ಇಲ್ಲದೆ, ಹೆಚ್ಚು RRY ಹರಿ, ಯಾವ ಹರಿಯನ್ನೂ ಮಾಡದೆ ನಾವು ಈ ಹರಿವಾಸರವನ್ನು ಬಹಳ ಚೆನ್ನಾಗಿ ಕಳೆದಿದ್ದೇವೆ. ಈ ಪರ್ವಕಾಲಕ್ಕೆ ಒಂದು ನಾವು ಸರಿಯಾದ ಯೋಗವನ್ನು ಕೊಟ್ಟಿದ್ದೇವೆ ಅನ್ನುವುದು. ಯಾಕಂದರೆ ಇವತ್ತಿನ ಕಾಲದಲ್ಲಿ ಒಬ್ಬ ಹೆಚ್ಚು ಅಂತ ಹೇಳಿದರೆ 20 ನಿಮಿಷ ಭಾಷಣ ಕೇಳಬಲ್ಲ ಅಂತ, ಇದು ಎಲ್ಲಿಂದ? ಗ್ರೀಸಿನಲ್ಲಿ ತೀರ್ಮಾನ ಆದ. ಒಬ್ಬನಿಗೆ ಎಷ್ಟು ಶ್ರವಣ ಶಕ್ತಿ ಇದೆ, ಶಾಲೆಯಲ್ಲಿ ಎಷ್ಟು ಹೊತ್ತು ಅಧ್ಯಾಪಕ ಪಾಠ ಮಾಡ್ಬೋದು ಅಂದರೆ 20 ನಿಮಿಷ ಪಾಠ ಮಾಡ್ಬೋದು, ಅದಕ್ಕಿಂತ ಹೆಚ್ಚು. ಆಮೇಲೆ ಪಟ್ಟಾಂಗ ಹೊಡೀರಿ, ಸ್ವಲ್ಪ ಕೇಳ್ತಾರೆ ಬೇಕಾದರೆ, ಇಲ್ಲ ಬೋರ್ಡಲ್ಲಿ ಬರೀರಿ, ಇಲ್ಲ ಹೋದರೆ ಏನಾದರೂ ಪ್ರಾಜೆಕ್ಟರ್ ಮುಂದೆ ಇಟ್ಟುಕೊಂಡು ನೀವು ಪ್ರಾತ್ಯಕ್ಷಿಕೆಯನ್ನು ತೋರಿಸಿ. ನೀವು ನೇರವಾಗಿ ಮಾತುಕತೆಯಲ್ಲೇ ಪಾಠ ಹೇಳುವುದಾದರೆ 20 ನಿಮಿಷ ಕೇಳುವಷ್ಟು ಶಕ್ತಿ ಇವತ್ತಿಗೆ ಉಳಿದಿದೆ. ನಾಳೆಗೆ ಅದು 19 ನಿಮಿಷ ಆಗ್ಬೋದು, ಹೇಳಲಿಕ್ಕೆ ಬರುವುದಿಲ್ಲ. ಅಂದರೆ ಮನುಷ್ಯನ ಅವಧಾನ ಶಕ್ತಿ, ಅಷ್ಟಾವಧಾನಿಗಳಿದ್ದಾರೆ ಇಲ್ಲಿ, ಅವಧಾನ ಶಕ್ತಿ, ಒಂದು ವಿಷಯವನ್ನು ಹೆಚ್ಚು ಹೊತ್ತು ಗ್ರಹಣ ಮಾಡತಕ್ಕಂತಹ ಶಕ್ತಿ, ಏಕಾಗ್ರೀಕರಣ ಶಕ್ತಿ, ಅದು ಕ್ಷೀಣಿಸ್ತಾ ಇದೆ. ಅದಕ್ಕೆ ನಮ್ಮ ಆಹಾರ, ನೆಲ, ಜಲ, ಇದು 3 ಮೂಲಭೂತವಾದಂತಹ ಕಾರಣ ಅನ್ನೋದನ್ನು ಅದು ಉಲ್ಲೇಖ ಮಾಡ್ತದೆ ಆ ವರದಿ. ಆದರೆ ಒಂದು ದಿವಸ ಎಲ್ಲಿ ಗೋವಿಂದ ಭಟ್ರಲ್ಲಿ ಎಂಥದ್ದು ಒಂದು 6 ಗಂಟೆ ಒಬ್ಬರನ್ನು ಕೂಡಿಸಿ ಕೇಳಿಸ್ತೀರಿ ಅಂತ ಹೇಳಿದರೆ ಅಸಾಧ್ಯವಾದ ವಿಷಯ. ಅದಕ್ಕೆ ಇಲ್ಲಿ ನಮ್ಮ ಗಣಪತಿ ದೇವರ ಅನುಗ್ರಹ, ಈ ಕ್ಷೇತ್ರದ, ಈ ಸ್ಥಳದ ಶಕ್ತಿ ಅದಕ್ಕೆ ಪ್ರಮುಖ ಕಾರಣ ಅಂತ ನಾನು ಅಂದುಕೊಳ್ತೇನೆ. ಅದು ಕೂಡ ಕಥೆ ಅಲ್ಲ. ಈಗ ಶ್ರೀಮದ್ ಭಾಗವತದ ಕಥೆ ಕೇಳುವುದು ದೊಡ್ಡ ವಿಷಯ ಅಲ್ಲ. ಯಾಕಂದರೆ ಕೃಷ್ಣ ಹಾಗೆ ಮಾಡಿದ, ಲೂಟಿ ಮಾಡಿದ, ಆ ಲೂಟಿ ಮಾಡುವುದು ಕೇಳುವುದಕ್ಕೆ ಖುಷಿ ಇರುತ್ತೆ. ಮನೆಯಲ್ಲೇ ಮಕ್ಕಳು ಲೂಟಿ ಮಾಡಿದ ಹಾಗೆ ನಡೀತಾ ಇರ್ತದೆ. ಇದು ಹಾಗಲ್ಲ. ಆಳಕ್ಕೆ ಹೋಗಿ ತಲೆ ಅಲ್ಲಿದ್ರೆ ಮಾತ್ರ ವಿಷಯ ತಲೆಗೆ ಹೋಗ್ಬೋದು. ಇಲ್ಲೇ ಹೋದರೆ ಸ್ವಲ್ಪ ಎದ್ದು ಆ ಕಡೆ ಓಡಾಡಿ ಬರೋಣ ಅಂತ ಹೇಳುವ ರೀತಿಯ ವಿಷಯಗಳು. ಅಷ್ಟರಲ್ಲೂ ಮನಸ್ಸನ್ನು ಏಕಾಗ್ರೀಕರಿಸಿ ನಿದ್ದೆ ಮಾಡದೆ, ಅವರು ಹೇಳಿದಾಗ ತಲೆ ಅಲುಗಾಡಿಸಿಕೊಂಡು ನಕ್ಕೊಂಡು, ಅವರು ಜೋಕೆ ಹೇಳಿದಾಗ ನಕ್ಕೊಂಡು, ಕೆಲವು ಸಲ ಜೋಕೆ ಹೇಳಿದ ಮೇಲೆ 10 ನಿಮಿಷ ಆದಮೇಲೆ ಕೆಲವರು ನಗುವುದು ಅಂತಿರ್ತದೆ. ಇದು ಹಾಗಿಲ್ಲ. ಆ ಸಮಯದಲ್ಲೇ ಪ್ರತಿಸ್ಪಂದನ ಕೊಟ್ಟುಕೊಂಡು ಒಂದು ಶ್ರವಣ ಮಾಡುವ ಒಂದು ಈ ಸಭೆ ಇದೆ ಅಲ್ವಾ, ಅದಕ್ಕೋಸ್ಕರ ಈ ಭಾರತ ದೇಶಕ್ಕೆ ಒಂದು ನಮಸ್ಕಾರ ಮಾಡಬೇಕು. ಬಹಳ ಒಳ್ಳೆಯ ಸಭೆಯಲ್ಲಿ ಸುಮಾರು 150-200 ಜನ ಪ್ರತ್ಯಕ್ಷವಾಗಿ ಕೇಳುವುದು. ಈಗ ಇದು ಅಪ್ರತ್ಯಕ್ಷವಾದ ಶ್ರವಣ ಅನ್ನೋದು ಈಗ ಪ್ರಾರಂಭ ಆಗಿ ಹೋಗಿದೆ. ಎಲ್ಲ ಆನ್ಲೈನ್, ಯೂಟ್ಯೂಬ್ ಅನ್ನೋ ಒಂದು ವ್ಯವಸ್ಥೆ ಆಗಿದೆ. ಈ ಆಫ್ಲೈನ್ ಅನ್ನೋದೇ ಆಫ್ ಆಗಿ ಹೋಗಿರುವಂಥ ಪ್ರಸಂಗ ಈಗ. ಅಂಥಲ್ಲಿ ತಾವೆಲ್ಲ ಬಂದು ಶುದ್ಧವಾಗಿ ಶ್ರವಣ ಮಾಡಿದ್ದೀರಿ. ಆದ್ದರಿಂದ ಇದು ಇವತ್ತಿನ ಸಭಾವಲೋಕನದಲ್ಲಿ ಪ್ರಮುಖವಾದ ವಿಷಯ ಅನ್ನುವ ದೃಷ್ಟಿಯಿಂದ ಅದನ್ನು ಪ್ರಾರಂಭದಲ್ಲಿ ಉಲ್ಲೇಖಿಸ್ತೇನೆ. ಆಯೋಜನೆಯ ಕ್ರಮದಲ್ಲೂ ಕೂಡ ಜನಕ್ಕೆ ಏನು ಬೇಕು ಅನ್ನುವುದನ್ನು ನೋಡುವ ನಾಡಿಮಿಡಿತವನ್ನು ಇಲ್ಲಿ ಕಾಣ್ತೇವೆ. ಇವತ್ತಿಗೆ ಕೆಲವೊಂದು ಜನಕ್ಕೆ ಬೇಕು ಅಂತ ಒಪ್ಪಿಕೊಳ್ಳದೇ ಇರುವುದು, ಆದರೆ ವಸ್ತುತಃ ಬೇಕಾದದ್ದು ಅದನ್ನು ಬೇಕು ಅಂತ ಹೇಳುವ ವಿಷಯದ ಮಧ್ಯದಲ್ಲಿ ಸೇರಿಸಿಕೊಡಬೇಕು. ಇದು ವೈದ್ಯರ ಲಕ್ಷಣ. ಮಕ್ಕಳಿಗೆ ಔಷಧಿ ಕೊಡಬೇಕಾದ್ರೆ ಅವರಿಗೇನು ಬೇಕು ಅದನ್ನು ಕೊಡಬೇಕು.
ಅವರಿಗೆ ಏನು ಬೇಡ, ಆ ಬೇಡವನ್ನು ಬೇಕಾದರ ಮಧ್ಯದಲ್ಲಿ ಹಾಕಿ ಕೊಡಬೇಕು. ಇದು ವಿಷಯ, ಕೊಡುವಂಥ ಕ್ರಮ ಅದು. ಅವರಿಗೆ ಬೆಲ್ಲ ಬೇಕು ಮಕ್ಕಳಿಗೆ, ಔಷಧಿ ಬೇಡ, ಆದರೆ ನಿಜವಾಗಿ ಔಷಧಿ ಬೇಕು. ಆಗ ಬೆಲ್ಲದ ಮಧ್ಯದಲ್ಲಿ ಔಷಧಿ ಹಾಕಿ ಬಾಯಿಗೆ ಹಾಕುವ ಕೆಲಸ ಮಾಡಬೇಕಲ್ವಾ? ಹಾಗೆ ಈ ವೇದ, ನೆಲ, ಜಲ ಎಲ್ಲ ಉಂಟಲ್ವ, ಅದು ಜನಕ್ಕೆ ಬೇಕಿಲ್ಲ, ಆದರೆ ಬೇಕು. ಆದರೆ ಅದನ್ನೇ ಉಪನ್ಯಾಸ ಮಾಡಿದರೆ ಕೇಳಲಾರರು ಅಂತ ಹೇಳಿ ಬೇಕಾದ ವಿಷಯದ ಮಧ್ಯದಲ್ಲಿ ಅಂಥದ್ದನ್ನು ತೂರಿಸಿ ಬೇಕಾದ ವಿಷಯಗಳನ್ನು ಬೇಕಾಗುವ ಹಾಗೆ ಕೊಟ್ಟಂತಹ ಒಂದು ವಿಶಿಷ್ಟ ಆಯೋಜನೆ ಈ ಪ್ರಕ್ರಿಯೆಯಲ್ಲಿ ನಮಗೆ ಕಾಣಿಸ್ತಾ ಇದೆ. ಆರಂಭದಲ್ಲಿ ನಡೆದ ವಿಷಯ ಚಂದ್ರಗ್ರಹಣ, ಸೂರ್ಯಗ್ರಹಣದ ವಿಷಯ. ನಾನು ವಿಷಯದಲ್ಲಿ ಪ್ರವೇಶ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನನಗೂ ಗೊತ್ತಿಲ್ಲದ ವಿಷಯಗಳನ್ನು ನಿರೂಪಣೆ ಮಾಡಿರುವ ಕಾರಣದಿಂದ ವಿಷಯದ ಒಳಗೆ ನಾನು ಹೆಚ್ಚು ಪ್ರವೇಶಿಸುವುದಿಲ್ಲ. ಒಂದು ನನ್ನ ಭಾವನೆಗಳನ್ನು ಕೆಲವನ್ನು ಹಂಚಿಕೊಳ್ಳುವುದು, ಅದರಲ್ಲಿ ಹೇಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ವಿವೇಚನೆ ಅಲ್ಲ. ವಿದ್ವಾಂಸರು ಅಷ್ಟು ಸ್ಫುಟವಾಗಿ ಅದನ್ನು ನಿರೂಪಣೆ ಮಾಡಿದ್ದಾರೆ. ಗ್ರಹಣ ಅಂದರೆ ಹಿಡಿಯುವುದು ಅನ್ನುವುದು ಪ್ರಸಿದ್ಧವಾದ ಅರ್ಥ. ಛಾಯಾಗ್ರಹ ಆಗ್ತದೆ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಷಯ. ಛಾಯಾ ಅಂದರೆ ಅದು ಭೂಛಾಯ, ಭೂಮಿಯ ನೆರಳು ಅನ್ನುವುದನ್ನು ನಾವು ಪರಿಗಣಿಸಿದ್ದೇವೆ. ಆ ಛಾಯೆಯಲ್ಲಿ ಎರಡು, ಒಂದು ಕೆಂಚು ಛಾಯೆ, ಒಂದು ಕಪ್ಪು ಛಾಯೆ. ಕಪ್ಪು ಛಾಯೆಯನ್ನು ತಮಸ್ಸು ಅಂತ ಕರಿತೇವೆ, ಕೆಂಪು ಛಾಯೆಯನ್ನು ಶಿಖಿ ಅಂತ ಕರಿತೇವೆ. ತಮಃ ಅಂದರೆ ರಾಹು, ಶಿಖಿ ಅಂದರೆ ಕೇತು. ಅಂದ್ರೆ ಈಗ ನಾವು ಹೀಗೆ ಕೈಯನ್ನು ಇಟ್ಟು ಆ ಕಡೆಯಿಂದ ಬೆಳಕು ಹಾಕಿದ್ರೆ ಇಲ್ಲಿ ಮಧ್ಯದಲ್ಲಿ ಗಟ್ಟಿ ಕಪ್ಪು ಬರುತ್ತಲ್ವ, ಅದು ತಮಃ. ಅದರ ಬದಿಯಲ್ಲಿ ಬರುವ ನೆರಳು ಉಂಟಲ್ವ, ಸ್ವಲ್ಪ ಕೆಂಪು ಕೆಂಪು ನೆರಳು, ಅದನ್ನು ನಾವು ಶಿಖಿ ಅಂತ ಕರೆಯುವುದು. ಅದನ್ನೇ ಕೆಂಚು ಅಥವಾ ಕೇತು ಅನ್ನುವ ಶಬ್ದದಿಂದ ಕರೆಯುವುದು. ಕೇತುಗ್ರಹಣ ಅಂತ ಹೇಳಿದ್ರೆ ಸಮಗ್ರ ಖಗ್ರಾಸ ಸೂರ್ಯ ಕೇತುಗ್ರಹಣ ಆಗ್ತದೆ ಅಂದ್ರೆ ಅರ್ಥ, ಆಕಾಶದಲ್ಲಿ ಆ ಹೊತ್ತಿಗೆ ಕೆಂಚು ಸೂರ್ಯ ಕಾಣಿಸ್ತಾನೆ. ಕೆಂಚು ಸೂರ್ಯ, ಪೂರ್ತಿ ಚಂದ್ರನ ಹಾಗೆ ಸೂರ್ಯ ಕಾಣಿಸಿದ್ರೆ ಅದು ಕೇತುಗ್ರಹಣ. ಪೂರ್ತಿ ಕತ್ತಲೆಯೇ ಆಗುವ ಹಾಗೆ ಗ್ರಹಣ ಆದರೆ ಅದು ರಾಹುಗ್ರಹಣ. ಇಷ್ಟೇ. ಇದನ್ನು ಜ್ಯೋತಿಷ್ಯ ಲೆಕ್ಕ ಹಾಕಿ ಇವತ್ತು ರಾಹುಗ್ರಹಣವೋ ಕೇತುಗ್ರಹಣವೋ ಅನ್ನುವುದನ್ನು ಹೇಳ್ತದೆ. ಅಮಾವಾಸ್ಯೆಯ ದಿವಸ ಸೂರ್ಯ ಇರುವ ರಾಶಿಯಲ್ಲಿ ರಾಹು ಇದ್ದಾನೆ ಅಂತಾದರೆ ಅದು ರಾಹುಗ್ರಹಣ, ಸೂರ್ಯ ಇರುವ ರಾಶಿಯಲ್ಲಿ ಕೇತು ಬಂತು ಅಂತಾದರೆ ಅದು ಕೇತುಗ್ರಹಣ ಅಂತ. ಇದರಿಂದ ನಮಗೆ ಜ್ಯೋತಿಷ್ಶಾಸ್ತ್ರ ಸತ್ಯ ಅಂತ ತೀರ್ಮಾನ ಆಗುವುದೇ ಗ್ರಹಣದಿಂದ. ಆದ್ರಿಂದ ಗ್ರಹಣಕ್ಕೆ ಅಷ್ಟು ದೊಡ್ಡ ಮಹತ್ವ ಇದೆ. ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಚಂದ್ರಾರ್ಕೌ ಯತ್ರ ಸಾಕ್ಷಿಣವು ಅಪ್ರತ್ಯಕ್ಷಾಣಿ ಶಾಸ್ತ್ರಾಣಿ ವಿವಾದಾಸ್ತೇಷು ಕೇವಲಂ ಅಂತ ಒಂದು ಮಾತಿದೆ. ಜ್ಯೋತಿಷ್ಶಾಸ್ತ್ರ ಪ್ರತ್ಯಕ್ಷ ಆದದ್ದಕ್ಕೆ ಸಾಕ್ಷಿ ಸೂರ್ಯಚಂದ್ರರು ಅಂತ. ಇಷ್ಟು ಹೊತ್ತಿಗೆ ಸೂರ್ಯೋದಯ ಆಗ್ತದೆ ಅಂತ ಜ್ಯೋತಿಷ್ಶಾಸ್ತ್ರ ಲೆಕ್ಕ ಹಾಕಿ ಇವತ್ತಿಗೆ 32 ವರ್ಷದ ನಂತರ ಹೇಳ್ತದೆ. ಆ 32 ವರ್ಷದ ನಂತರ ಅದೇ ಹೊತ್ತಿಗೆ ಸೂರ್ಯೋದಯ ಆಗ್ತದೆ. ಇದೇ ಹೊತ್ತಿಗೆ ಸೂರ್ಯಗ್ರಹಣ ಅಂತ ಸೂರ್ಯದ ಸ್ಪರ್ಶಕಾಲ ಅಲ್ಲ ಅಥವಾ ಮೋಕ್ಷಕಾಲ ಅಲ್ಲ, ಮಧ್ಯಕಾಲವನ್ನೂ ಹೇಳ್ತದೆ. ಆ ಮಧ್ಯಕಾಲಕ್ಕೆ ಸರಿಯಾಗಿಯೇ ಸೂರ್ಯಗ್ರಹಣದ ಮಧ್ಯಕಾಲ ಪ್ರಾಪ್ತಿಯಾಗ್ತದಲ್ವಾ. ಅಷ್ಟು ಖರಾರುವಾಕ್ಕಾದಂತಹ ಗಣಿತ ಹೋರ ಅನ್ನುವುದಲ್ಲಿ ಇರುವ ಕಾರಣದಿಂದಲೇ ಆ ಗಣಿತ ಹೋರಾದಿಂದ ಫಲಿತ ಹೋರವಾಗಲಿ, ಅದರಲ್ಲಿ ತ್ರಿಸ್ಕಂಧಂ ಜ್ಯೋತಿಷಂ ಶಾಸ್ತ್ರಂ ಅಂತೇವೆ, ಅದರಲ್ಲಿ ಸ್ಕಂಧದಲ್ಲಿ ಗಣಿತ ಹೋರ ಅನ್ನುವುದನ್ನು ನಾವು ಪ್ರತ್ಯಕ್ಷ ಕಾಣ್ತಾ ಇರುವ ಕಾರಣದಿಂದ ಉಳಿದ ಫಲಹೋರ ಎಲ್ಲ 100ಕ್ಕೆ 100 ಸತ್ಯ ಅಂತ ತೀರ್ಮಾನಿಸುವುದು. ಇಲ್ಲಿ ಹೋದರೆ ಜ್ಯೋತಿಷ್ಯದ ಮೇಲೆ ಒಂದು ಆಕ್ಷೇಪ ಇದೆ, ಪಂಚಭವತಿ ಪಂಚ ನಭವತಿ ಅಂತ ಒಂದು ಆಕ್ಷೇಪ. ನಿಜವಾಗಿ ಪಂಚಭವತಿ ಪಂಚ ನಭವತಿ ಅಂತಲೇ ಆಗುವುದಿಲ್ಲ ವ್ಯಾಕರಣ ಶಾಸ್ತ್ರ ಪ್ರಕಾರ. ತದೇವ ನಭವತಿ, ಪಂಚಭವಂತಿ ಪಂಚ ನಭವಂತಿ ಅಂತ ಆಗಬೇಕು ವ್ಯಾಕರಣದ ಪ್ರಕಾರ. ಒಂದು ಜ್ಯೋತಿಷ್ಯದ ಮೇಲೆ ಆಕ್ಷೇಪ ಮಾಡುವವರದು ಒಂದು ಮಾತು ಅದು. ಆದರೆ ಅಷ್ಟು ಖರಾರು ವಾಕು. ನಮ್ಮ ಲೆಕ್ಕಾಚಾರದ ತಪ್ಪಿನಿಂದಾಗಿ ಜ್ಯೋತಿಷ್ಯದಲ್ಲಿ ತಪ್ಪಾಗ್ತದೆ ಹೊರತು ಜ್ಯೋತಿಷ್ಶಾಸ್ತ್ರ ತಪ್ಪಾದದ್ರಿಂದ ಅಲ್ಲಿ ತಪ್ಪಾಗುವುದಲ್ಲ ಅನ್ನುವುದನ್ನು ನಾವು ಗಣಿಸಬೇಕು. ಅದಕ್ಕೆ ಮುಖ್ಯ ಕಾರಣ ಈ ಗ್ರಹಣ ಅನ್ನೋದು. ಗ್ರಹಣ ಕಾಲ ಪರ್ವಕಾಲ. ನಾವು ಅವರು ಹೇಳಿದ ಅಷ್ಟೂ ವಿಷಯಗಳಲ್ಲೂ ಅವಶ್ಯ ಜ್ಞಾಪನದಲ್ಲಿಟ್ಟುಕೊಳ್ಳಬೇಕಾದ ವಿಷಯ ಮಾತ್ರ 2-3 ಹೇಳ್ತೇನೆ. ಅದು ಪರ್ವಕಾಲ. ಪರ್ವ ಅಂದರೆ ಉಳಿದ ಕಾಲದಲ್ಲಿ ಒಂದು ಮಾಡಿದರೆ ಎಷ್ಟು ಫಲವೋ ಆ ಕಾಲದಲ್ಲಿ ಒಂದು ಮಾಡಿದರೆ 100 ಫಲ. ಉಳಿದ ಕಾಲದಲ್ಲಿ 100 ಮಾಡಿದರೆ ಏನು ಫಲವೋ ಪರ್ವಕಾಲದಲ್ಲಿ ಒಂದು ಮಾಡಿದರೆ ಅಷ್ಟು ಫಲ. ಯಾವುದು ಶತಗುಣ ಫಲ ಕೊಡತಕ್ಕಂತಹ ಒಂದು ಕಾಲ ವಿಶೇಷ ಅಂತುಂಟೋ ಅಂಥದ್ದನ್ನು ಪರ್ವಕಾಲ ಅಂತ ಕರಿತೇವೆ. ಮನುಷ್ಯನ ಜನ್ಮ ಮಾಸದಲ್ಲಿ ಬರುವ ಜನ್ಮ ನಕ್ಷತ್ರವನ್ನು ಪರ್ವಕಾಲ ಅಂತ ಕರೀತಾರೆ. ವರ್ಷಂ ಪ್ರತಿ ಬರತಕ್ಕಂತಹ ಅವನ ಜನ್ಮ ನಕ್ಷತ್ರ ವರ್ಧಂತಿ ದಿನ ಅಂತ ಏನು ಕರೀತೇವೆ, ಅವತ್ತು ಉಳಿದ ದಿವಸ ಧರ್ಮ ಕಾರ್ಯ ಮಾಡುವುದಕ್ಕಿಂತ ಅವತ್ತು ಮಾಡುವ ಧರ್ಮ ಕಾರ್ಯಕ್ಕೆ ಫಲ ಜಾಸ್ತಿ ಅನ್ನುವ ಕಾರಣದಿಂದ ಅದನ್ನು ಪರ್ವಕಾಲ ಅಂತ ಕರೆಯುವುದು. ಪರ್ವ ಅನ್ನುವುದೇ ಕನ್ನಡದಲ್ಲಿ ಹಬ್ಬ ಅಂತ ಆದದ್ದು. ಅದೊಂದು ಹಬ್ಬದ ಕಾಲ, ಅದೊಂದು ಉತ್ಸವದ ಕಾಲ, ಒಳ್ಳೆಯ ಅನುಷ್ಠಾನಾದಿಗಳನ್ನು ನಡೆಸುವುದಕ್ಕಿರತಕ್ಕಂತಹ ಕಾಲ. ಆ ದೃಷ್ಟಿಯಿಂದ ಏನು ಗ್ರಹಣ ಹಿಡಿದಾಗ ಸ್ನಾನ, ಗ್ರಹಣ ಮುಗಿದಾಗ ಸ್ನಾನ, ಗ್ರಹಣ ಮಧ್ಯದಲ್ಲಿ ಹೋಮಾದಿ ವಿಧಾನಗಳು ಅಶಕ್ಯವಾದಾಗ ಜಪಾನುಷ್ಠಾನ, ಗಾಯತ್ರಿ ಮಂತ್ರೋಪದೇಶವಿದ್ದಂತಹ ವ್ಯಕ್ತಿ ವಿಶೇಷವಾಗಿ ಗಾಯತ್ರಿ ಪ್ರಣವ ವ್ಯಾಹೃತಿ ಸಹಿತವಾದಂತಹ ಗಾಯತ್ರಿ ಮಂತ್ರದ ಜಪಾನುಷ್ಠಾನ ನಡೆಸುವುದು,
ಯಾವ ಯಾವ ಮಂತ್ರಗಳ ಉಪದೇಶ ಇದೆ ಅದನ್ನು ಆ ಕಾಲದಲ್ಲಿ ಅಕ್ಷರಕ್ಕೆ ಸಹಸ್ರ ಮಾಡಿದರೆ ಸಿದ್ಧಿ ಪ್ರಾಪ್ತಿಯಾಗ್ತದೆ, ಉಳಿದ ಕಾಲದಲ್ಲಿ ಅಕ್ಷರ ಲಕ್ಷ ಮಾಡಿದರೆ ಸಿದ್ಧಿ ಆಗುವಂತಹದ್ದು. ಅಂದ್ರೆ ಗ್ರಹಣ ಕಾಲದ ಅನುಷ್ಠಾನ ಅಷ್ಟು. ಒಬ್ಬ ಒಂದು ಗೋದಾನವನ್ನು ತೆಗೆದುಕೊಂಡ ಅಂತಾದರೆ ಆ ಗೋದಾನಕ್ಕೆ ಪ್ರಾಪ್ತವಾದಂತಹ ದೋಷದ ಪರಿಹಾರಕ್ಕೆ, ಅಥವಾ ದೋಷ ಅಲ್ಲ, ಗೋದಾನ ಸ್ವೀಕಾರ ಮಾಡಿದ್ದರಿಂದಾಗಿ ಇವನ ಒಂದು ಶಕ್ತಿ ಹ್ರಾಸ ಆಗ್ತದೆ. ಪ್ರತಿಗ್ರಹಾಧಿ ವಿಪ್ರಸ್ಯ ಪುಣ್ಯಹಾನಿ ಪ್ರಜಾಯತೆ ಜಪಾಧ್ಯಯನ ದಾನಾದ್ಯೈಹಿ ಪುನಃಪೂರಣ ಭಾಗ ಭವೇತ್ ಅಂತುಂಟು. ಹಾಗಾಗಿ ಈತನ ಪುಣ್ಯ ಹ್ರಾಸ ಆಗಿರ್ತದೆ. ಹ್ರಾಸವಾದದ್ದಕ್ಕೆ ಗೋವಿನಲ್ಲಿ ಎಷ್ಟು ರೋಮ ಉಂಟು ಅಷ್ಟು ಗಾಯತ್ರಿ ಜಪ ಮಾಡಿದರೆ ಆವಾಗ ಪುಣ್ಯ ಹ್ರಾಸ ತುಂಬುತ್ತೆ ಅಂತ ಒಂದು ಮಾತು ಸ್ಮೃತಿಯಲ್ಲಿದೆ. ಸಾಧ್ಯವೋ? ಆವಾಗ ಏನು ಮಾಡಬೇಕು ಅಂದರೆ, ಗ್ರಹಣ ಕಾಲದಲ್ಲಿ ಆ ಗೋದಾನ ಸ್ವೀಕಾರದ ದೋಷ ಪರಿಹಾರಕ್ಕೆ ಅಂತ ಈ ಒಂದು ಗಾಯತ್ರಿ 10 ಮಾಡಿದರೆ ಸಾಕು. ಆ ಗ್ರಹಣ ಕಾಲದ 10 ಜಪ ಅಷ್ಟು ಫಲವನ್ನು ಕೊಡ್ತದೆ. ಅದರಿಂದ ಗ್ರಹಣ ಕಾಲವನ್ನು ಜಪಕ್ಕೋಸ್ಕರವೇ ಹೆಚ್ಚು ವಿನಿಯೋಗಿಸಬೇಕು. ನಾವೇನು ಮಾಡ್ತೇವೆ ಅಂದರೆ, ಗ್ರಹಣ ಕಾಲ ಸುರ ಆದಮೇಲೆ ಅಂಗಿ ಹಾಕೊಂಡು ಹೊರಡ್ತೇವೆ ದೇವಸ್ಥಾನಕ್ಕೆ, ಯಾಕಂದ್ರೆ ಅಲ್ಲಿ ರಶೀದಿ ಬರೆಸಿರ್ತೇವೆ ಗ್ರಹಣ ಶಾಂತಿ. ಅದು ಯಾಕಂದ್ರೆ ನಮ್ಮ ನಕ್ಷತ್ರದಲ್ಲಿ ಗ್ರಹಣ ಆಗಿರ್ತದೆ. ನಮ್ಮ ನಕ್ಷತ್ರ ಗ್ರಹಣ ಅಂದ್ರೆ ನಾವು ನಾಳೆ ಬದುಕ್ತೇವೋ ಇಲ್ಲೋ ಅಂತ ಹೆದರಿಕೆ, ಅದಕ್ಕೋಸ್ಕರ ಅದೇ ಹೊತ್ತಿಗೆ ಸ್ಕೂಟ್ರ್ ಓಡಿಸಿಕೊಂಡು ಹೋಗ್ತೇವೆ. ಆ ಗ್ರಹಣದ ಕಾಲವನ್ನು ಅಷ್ಟು ಹೊತ್ತು ಸ್ಕೂಟ್ರ್ ಓಡಿಸುವುದಕ್ಕೆ ಉಪಯೋಗಿಸಬಾರದು. ನಾವು ದೇವಸ್ಥಾನದಲ್ಲಿ ಶಾಂತಿಯನ್ನು ಕೊಟ್ಟಿರೋಣ, ಅಲ್ಲಿ ಶಾಂತಿ ಮಾಡ್ತಾರೆ, ಅದೊಂದು ಸಾಮಾಜಿಕವಾದಂತಹ ಕಾರ್ಯ ಆಗ್ತದೆ. ಆದರೆ ನಮ್ಮ ಅನುಷ್ಠಾನ ಉಂಟಲ್ಲ ವೈಯಕ್ತಿಕ ಧರ್ಮ ಅನ್ನುವುದು ವ್ಯಕ್ತಿಗತವಾಗಿ ನಡೆಸುವಂತಹದ್ದು, ನೈಮಿತ್ತಿಕವಾದಂತಹ ಕರ್ಮ ಆಗ್ತದೆ. ನಿತ್ಯ, ನೈಮಿತ್ತಿಕ, ಕಾಮ್ಯ ಅಂತ ಕರ್ಮ 3 ವಿಧ. ಗ್ರಹಣ ಅನ್ನೋದು ನಿತ್ಯದಲ್ಲಿ ಸೇರುವುದಿಲ್ಲ, ನೈಮಿತ್ತಿಕದಲ್ಲಿ ಸೇರ್ತದೆ. ಆದರೆ ಕೃಷ್ಣಾಚಾರ್ಯ ಅಂತ ಹೇಳುವ ಸ್ಮೃತಿಕಾರರು ಹೇಳ್ತಾರೆ, ನಿತ್ಯಂ ನೈಮಿತ್ತಿಕಂಚೇತಿ ಗ್ರಹಣಂ ಸಮೀಕೀರ್ತಿತಂ ಅಂತ. ಅದು ನಿತ್ಯವೂ ಹೌದು, ನೈಮಿತ್ತಿಕವೂ ಹೌದು ಅಂತ. ನಿತ್ಯ ಯಾಕೆ ಅಂದರೆ ಆ ಕಾಲದಲ್ಲಿ ನೀನು ಅನುಷ್ಠಾನ ಮಾಡದೆ ಹೋದರೂ ದೋಷ ಆಗ್ತದೆ, ಅದರಿಂದ ನಿತ್ಯ. ನಿತ್ಯ ಕರ್ಮ ಅಂತ ಕರೆಯುವುದು ಯಾಕೆ? ಯದಕರಣೇ ಪ್ರತ್ಯವಾಯಸ್ತನ್ನಿತ್ಯಂ. ಯಾವುದನ್ನು ಮಾಡದೇ ಹೋದ್ರೇನೆ ತಪ್ಪಾಗ್ತದೋ ಆ ಕರ್ಮಗಳನ್ನು ನಿತ್ಯ ಕರ್ಮ ಅಂತ ಕರೆಯುವುದು. ಸ್ನಾನ ಸಂಧ್ಯಾವಂದನಾದಿಗಳು ನಿತ್ಯ ಕರ್ಮಗಳು. ಸಾಂವತ್ಸರಿಕ ಶ್ರಾದ್ದ ಉತ್ಸರ್ಜನೋಪಕರ್ಮಾದಿಗಳು ಪುರುಷನಿಗೆ ಉಪನೀತನಿಗೆ ನಿತ್ಯ ಕರ್ಮ. ಹಾಗೆಯೇ ಈ ಕರ್ಮವು ಗ್ರಹಣಾನುಷ್ಠಾನ ಅನ್ನುವುದು ಹೇಗೆ ನೈಮಿತ್ತಿಕವೋ ಹಾಗೆಯೇ ನಿತ್ಯವೂ ಹೌದು ಅಂತ ಶಾಸ್ತ್ರ ಹೇಳ್ತದೆ. ಅಂದ್ರೆ ಮಾಡಲೇಬೇಕಾದದ್ದು, ಆಪ್ಷನ್ ಇಲ್ಲ. ಕಡ್ಡಾಯವಾಗಿ ಗ್ರಹಣ ಕಾಲದ ಸ್ನಾನದ್ವಯ, ಆದ್ಯಂತ ಸ್ನಾನಗಳು, ಮಧ್ಯದಲ್ಲಿ ಭಗವತ್ ಚಿಂತನೆ, ಇದು ಪ್ರತಿಯೊಬ್ಬನಿಂದಲೂ ಕರ್ತವ್ಯ. ಅಶುಚಿಯಲ್ಲಿರತಕ್ಕಂತಹ ರಜಸ್ವಲಿಯೂ ಕೂಡ ಸ್ನಾನವನ್ನು ಮಾಡಿ ಆ ಕಾಲದಲ್ಲಿ ಭಗವನ್ ನಾಮಸ್ಮರಣೆಯನ್ನು ನಡೆಸತಕ್ಕದ್ದು ಅನ್ನುವ ಶಾಸ್ತ್ರ ವಿಧಾನಗಳನ್ನು ಗಮನಿಸಿದರೆ ಅದಕ್ಕೆ ಎಷ್ಟು ಮಹತ್ವ ಇದೆ ಅನ್ನುವುದು ನಮಗೆ ಅರ್ಥ ಆಗ್ತದೆ. ಮತ್ತೆ ನಮ್ಮ ನಕ್ಷತ್ರ ಇದರಲ್ಲಿ ಹೇಗೆ ಅಂತ ಆಮೇಲೆ ಜ್ಯೋತಿಷ್ಕರ ಹತ್ರ ಪ್ರಶ್ನೆ ಮಾಡಬೇಕು, ಯಾವ ರಾಶಿಗೆ ಯಾವ ನಕ್ಷತ್ರಕ್ಕೆ ಅಂತ. ಆ ರೀತಿಯ ಪ್ರಶ್ನೆ ಬರಲಿಲ್ಲ ಇಲ್ಲಿ. ಒಂದು ಪ್ರಶ್ನೆ ಬಂದಿದೆ, ಆ ಹೊತ್ತಿಗೆ ಮಗು ಹುಟ್ಟಿದ್ರೆ ಹೇಗೆ ಅಂತ. ಕೆಲವರು ಸಿಸರಿಯನ್ ಮೊದಲೇ ಮಾಡಿಸಿಬಿಡ್ತಾರೆ ಗ್ರಹಣ ಉಂಟು ಅಂತೇಳಿ. ಆ ರೀತಿ ಮಾಡಿಸುವ ಅವಶ್ಯಕತೆ ಇಲ್ಲ. ಗ್ರಹಣ ಕಾಲದಲ್ಲಿ ಮಗು ಹುಟ್ಟಿದ್ರೆ ಹಾಳು ಅಂತ ಎಲ್ಲೂ ಹೇಳಲಿಲ್ಲ. ಗ್ರಹಣ ಕಾಲದಲ್ಲಿ ಮಗು ಹುಟ್ಟಿತು ಅಂದ್ರೆ ಅರ್ಥ ಏನು? ಒಂದೋ ಅಮಾವಾಸ್ಯೆ ಮಗು ಹುಟ್ಟಿತು, ಒಂದೋ ಹುಣ್ಣಿಮೆ ಹುಟ್ಟಿತು ಅಂತ ಅರ್ಥ ಅಲ್ವಾ? ಗ್ರಹಣ ನಡೆಯುವುದು ಅಲ್ಲಿ ಮಾತ್ರ. ಅಮಾವಾಸ್ಯೆಯ ದಿವಸ ಮಗು ಜನಿಸುವುದು ಅದು ಆ ಮಗುವಿನ ಪಾಪದಿಂದ ಅಲ್ಲ, ನಮ್ಮ ಜನ್ಮಾಂತರದ ಕರ್ಮ ಏನಿದೆ ಆ ಕರ್ಮದ ಪ್ರಯುಕ್ತ ನಾವು ಒಂದಿಷ್ಟು ಪ್ರಾಯಶ್ಚಿತ್ತ ಶಾಂತಿಯನ್ನು ಮಾಡುವಂತಹದ್ದು ಇರ್ತದೆ. ಅದನ್ನು ಸೂಚಿಸುವುದಕ್ಕೋಸ್ಕರ ಮನೆಯಲ್ಲಿ ಒಂದು ಹಸು ಅಮಾವಾಸ್ಯೆಯ ದಿವಸ ಕರು ಹಾಕ್ತದೆ, ಅಥವಾ ನಮ್ಮ ಮಕ್ಕಳು, ನಮ್ಮ ಪತ್ನಿ ಅವತ್ತು ಹೆರ್ತಾಳೆ. ಅಮಾವಾಸ್ಯೆಯ ದಿವಸ ಹೆತ್ತಿತು ಅಂತಾದ್ರೆ ಅಮಾವಾಸ್ಯೆಯನ್ನು 5 ಪಾಲು ಮಾಡ್ಲಿಕ್ಕೆ ಉಂಟು. ಅದರಲ್ಲಿ ದರ್ಶ, ಕುಹು, ಸಿನಿವಾಲಿ ಅಂತ ಅದರಲ್ಲಿ ಪ್ರಭೇದಗಳುಂಟು. ಆ ಯಾವ ಕಾಲದಲ್ಲಿ ಮಗು ಹುಟ್ಟಿತು ಅಂತ ನೋಡಿಕೊಂಡು ಅದು ದರ್ಶ ಶಾಂತಿಯೋ, ಕುಹು ಶಾಂತಿಯೋ, ಅಥವಾ ಸಿನಿವಾಲಿ ಜನನ ಶಾಂತಿಯೋ, ಅದು ಯಾವ ಕಾಲಕ್ಕೆ ಸಂಬಂಧಿಸಿದೆ ಅನ್ನುವ ಕಾರಣದಿಂದ ಜ್ಯೋತಿಷ್ಶಾಸ್ತ್ರವೇ ಶಾಂತಿ ವಿಧಾನವನ್ನು ಹೇಳ್ತದೆ. ಶಾಂತಿ ವಿಧಾನ ಮಾಡಿತು ಅಂದ್ರೆ ಅಲ್ಲಿಗೆ ಯಾವುದೋ ಕರ್ಮ ನಮಗೆ ಇದರಿಂದ ಸೂಚಿತವಾಗಿತ್ತು, ಅದರ ಪರಿಹಾರ ಆಯಿತು. ಅದು ಬಿಟ್ಟು ನಾವು ಸಿಸರಿಯನ್ನು ಮಾಡಿಸಿ 4 ದಿವಸ ಮುಂದೆ ಹೆರಿಸಿ, ಹೆತ್ತದ್ದಲ್ಲ ಹೆರಿಸಿ ಮಾಡಿದ್ರಿಂದ ಏನಾಗ್ತದೆ ಅಂದ್ರೆ ಆ ಬರಬೇಕಾಗಿದ್ದ ದೋಷ ಹಾಗೆ ಇರ್ತದೆ, ಶಾಂತಿ ಆಗಲಿಲ್ಲ, ಅದರಿಂದ ಯಾವತ್ತೋ ಹೊಡಿತದೆ ಇವನಿಗೆ. ಏನು ನ್ಯಾಚುರಲ್ ಅಂತೇವೆ, ಪ್ರಾಕೃತಿಕವಾಗಿ ಪ್ರಾಪ್ತವಾಗುವಂತಹದ್ದನ್ನು ಒಪ್ಪಿಕೊಂಡು ಮನುಷ್ಯ ಅದನ್ನು ಎದುರಿಸಿ ನಡೆಯುವುದು ಅನ್ನೋದೇನಿದೆ ಅದಕ್ಕೆ ಧೃತಿ ಅಂತ ಹೆಸರು. ಮನುಷ್ಯನ ಬದುಕಿನಲ್ಲಿ ಧೃತಿ ಅತ್ಯಪೇಕ್ಷಿತ. ಗ್ರಹಣ ಕಾಲದಲ್ಲಿ ಮಗು ಹುಟ್ಟಿದ್ರೆ ಕುಹು ಶಾಂತಿಯೋ, ಸಿನಿವಾಲಿ ಶಾಂತಿಯೋ ಏನಿರ್ತದೆ ಅದರ ಜೊತೆಗೆ ಗ್ರಹಣ ಜನನ ಶಾಂತಿ ಅನ್ನುವುದನ್ನು ಎಲ್ಲ ಶಾಂತಿ ಕರ್ಮವನ್ನು ನಿರೂಪಿಸುವ ಶಾಂತಿ ಕಮಲಾಕರದಿಂದ ಹಿಡಿದು ಶಾಂತಿ ಕುಸುಮಾಕರದ ತನಕ ಪ್ರತಿಯೊಂದು ಶಾಸ್ತ್ರವು ನಿರೂಪಣೆ ಮಾಡಿದೆ. ಆ ಗ್ರಹಣ ಶಾಂತಿ ವಿಧಾನ ಮಾಡಿದರೆ ಆಯಿತು. ಮುಖ್ಯವಾಗಿ ಭಗವಂತನಿಗೆ ನವೋ ನವೋ ಅನ್ನೋ ಮಂತ್ರದಿಂದ ಚಂದ್ರಾಂತರ್ಗತ ದೇವನಿಗೆ ಆಹುತಿ ಕೊಡ್ತಕ್ಕಂಥ ಒಂದು ವಿಧಾನ ಇದೆ. ಆ ವಿಧಾನವನ್ನು ಅನುಷ್ಠಾನ ಮಾಡಿದರೆ ಗ್ರಹಣ ಜನನ ನಿಮಿತ್ತವಾದ ದೋಷ ಪರಿಹಾರ ಆಗ್ತದೆ. ಅದು ಬಿಟ್ಟು ಆ ಮಗುವನ್ನು 6 ತಿಂಗಳು ನೋಡಬಾರ್ದು, ಎಲ್ಲ ಆಸ್ಪತ್ರೆಯಲ್ಲೇ ಬಿಡಬೇಕು ಅಂತದ್ದೆಲ್ಲ ಯಾವುದು ಶಾಸ್ತ್ರ ಹೇಳುವುದಿಲ್ಲ. ಇಷ್ಟು ವಿಷಯ. ಇನ್ನು ಮುಂದಿನ ವಿಷಯಕ್ಕೆ ಹೋಗೋಣ.
ಜಗದ್ಗುರು ಶಂಕರಾಚಾರ್ಯರ ಬಗ್ಗೆ ನನಗೆ ಆ ಉಪನ್ಯಾಸ ಈಗಲೂ ಕಿವಿಗೆ ಅನುರಣಿಸ್ತದೆ. ಯಾಕಂದರೆ ಅದರಲ್ಲಿ ಯಾವುದೇ ವಿವಾದಾಸ್ಪದವಾದ ವಿಷಯಗಳಿಲ್ಲದೆ ನೈಜವಾದ ಒಂದು ಆಚಾರ್ಯ ವ್ಯಕ್ತಿತ್ವದ ಅನಾವರಣವನ್ನೇನು ಗುರುಗಳು ಮಾಡಿದ್ದಾರೆ, ತುಂಬ ಸಂತೋಷವನ್ನು ಕೊಡ್ತಕ್ಕಂಥ ವಿಷಯ. ಇದರಿಂದ ಆ ಇಡೀ ಉಪನ್ಯಾಸವನ್ನು ಆಲಿಸಿದ ಮೇಲೆ ನಮಗೆ ಸ್ಪಷ್ಟವಾಗತಕ್ಕಂಥದ್ದು, ನಾವು ನಮ್ಮ ಶ್ರದ್ಧೆ ಅಂದರೆ ನಮ್ಮ ತಂದೆ ತಾಯಿಯರು ಯಾವ ಒಂದು ಆಚಾರ್ಯ ಪುರುಷರನ್ನು ನಮ್ಮ ಗುರು ಅಂತ ಒಪ್ಪಿಕೊಂಡು ಬಂದಿದ್ದಾರೋ ಆ ಗುರುಗಳ ಮೇಲೆ ಅವರವರಿಗೆ ಶ್ರದ್ಧೆ ಅತ್ಯಪೇಕ್ಷಿತ. ಅದಿಲ್ಲೇ ಹೋದರೆ ಅವನು ಮಧ್ವಾಚಾರ್ಯರ ಶಿಷ್ಯನಾಗಿ ಹುಟ್ಟಿದ್ದಾನೆ ಅಂತ ಹೇಳುವುದೇ ನಾಚಿಕೆಯ ವಿಷಯ ಆಗ್ತದೆ. ಶಂಕರಾಚಾರ್ಯರ ಗುರುಗಳ ಶಿಷ್ಯನಾಗಿ ಹುಟ್ಟಿದ್ದಾನೆ ಅನ್ನುವುದೇ ನಾಚಿಕೆಗೀಡಾಗ್ತದೆ. ರಾಮಾನುಜರ ಶಿಷ್ಯ ಅನ್ನೋದಕ್ಕೆ ಅರ್ಥವೇ ಇರುವುದಿಲ್ಲ. ಅವನು ಯಾವ ಆಚಾರ್ಯ ಪುರುಷರ ಅನುಯಾಯಿಯಾಗಿ ಹುಟ್ಟಿ ಬಂದಿದ್ದಾನೆ ಆ ಗುರುಗಳ ಮೇಲೆ ಅವನಿಗೆ ಶ್ರದ್ಧೆ ಇರಬೇಕಾದದ್ದು ಎಷ್ಟು ಮುಖ್ಯವೋ, ಮತ್ತೊಬ್ಬ ಆಚಾರ್ಯರು ಸತ್ಯವನ್ನು ನಿರೂಪಿಸುವಲ್ಲಿ ಪಟ್ಟ ಶ್ರಮ, ಸತ್ಯವನ್ನು ಲೋಕಕ್ಕೆ ಕೊಟ್ಟ ಕ್ರಮ, ಅವರು ಲೋಕಕ್ಕೆ ಕೊಟ್ಟ ಯೋಗದಾನ ಏನಿದೆ ಅದನ್ನು ಗೌರವಿಸಿ ಅವರಿಗೂ ಕೈ ಮುಗಿಬೇಕಾದ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕು. ಇವತ್ತು ವಿವೇಕಾನಂದರು ಏನು ಹೇಳಿದ್ದಾರೆ, ಅವರು ಶಂಕರಾಚಾರ್ಯರನ್ನು ಅನುಸರಿಸಿಕೊಂಡೇ ವಿಷಯಗಳನ್ನು ನಿರೂಪಿಸಿದ್ದಾರೆ ಅಂತ ಹೇಳಿ ರಾಮಾನುಜರ ಅನುಯಾಯಿ ವಿವೇಕಾನಂದರನ್ನು ಬೈಯುವಂಥ ಕೆಲಸ ಮಾಡಬಾರ್ದು, ಅಥವಾ ಮಧ್ವರ ಅನುಯಾಯಿ, ವಲ್ಲಭರ ಅನುಯಾಯಿ ಅಥವಾ ಬಸವಣ್ಣನ ಅನುಯಾಯಿ ವಿವೇಕಾನಂದರನ್ನು ದೂರುವುದಕ್ಕೆ ಹೋಗಬಾರ್ದು. ಯಾಕಂದ್ರೆ ಅವರು ಜನಮಾನಸಕ್ಕೆ ಮುಟ್ಟುವ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಅನೇಕ ಭಾಷೆಗಳಲ್ಲಿ ಮನಸ್ಸಿಗೆ ತಟ್ಟಿದ್ದಾರೆ. ಆ ಮೂಲಕ ಇವತ್ತು ನಮ್ಮ ದೇಶದ ಧರ್ಮ ಬಹಳ ವಿಸ್ತಾರವಾಗಿ ಬೆಳೆದಿದೆ. ಆದಿಶಂಕರಾಚಾರ್ಯ ಅಂತಲೇ ನಾವು ಆದಿ ಶಬ್ದದಿಂದ ಉಲ್ಲೇಖ ಮಾಡ್ತೇವೆ. ಯಾಕೆಂತೇಳಿದ್ರೆ ಆಚಾರ್ಯ ಪುರುಷರಲ್ಲಿ ಮೊದಲಿಗರು ಅನ್ನುವುದು ಅದಕ್ಕೊಂದು ಅರ್ಥ. ಮತ್ತೆ ಆಮೇಲೆಯೂ ಅನೇಕ ಶಂಕರಾಚಾರ್ಯರು ಬಂದದ್ದಕ್ಕೂ ಆದಿಶಂಕರಾಚಾರ್ಯ ಅಂತ ಭಾಷ್ಯಕಾರರನ್ನು ಉಲ್ಲೇಖ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಆ ಭಾಷ್ಯಕಾರರಲ್ಲಿ ನಾವು ತುಂಬ ಮನಸೋತ ವಿಷಯಗಳೇನೆಂದರೆ ಅದ್ಭುತವಾದ ಕವಿತ್ವ. 32 ವರ್ಷಗಳಲ್ಲಿ ಅಷ್ಟು ಸಾಧನೆ, ಅವರು ಮಾಡಿದ ಒಂದೊಂದು ಸ್ತೋತ್ರದಲ್ಲಿರುವ ಕವಿ ಭಾವ ಅದು ಎಂಥ ಸಹೃದಯನನ್ನು ಆಕರ್ಷಿಸಿ ಬಿಡ್ತದೆ. ಆಮೇಲೆ ಅಂಥದ್ದನ್ನು ನಾವು ಕಾಣುವುದು ಅಪ್ಪಯ್ಯ ದೀಕ್ಷಿತರಲ್ಲಿ. ಅಲ್ಲಿಯ ತನಕ ಮಧ್ಯದ ಭಾಗದಲ್ಲಿ ಆ ಮಹಾಕವಿತ್ವ ಕಾಣಿಸುವುದಿಲ್ಲ. ಅದು ಎಷ್ಟೇ ಶಾಸ್ತ್ರದ ಆಳ ಇರಬಹುದು, ಮಧುಸೂದನ ಸರಸ್ವತಿ ಮೊದಲಾದವರಲ್ಲಿ ಬಹಳ ತತ್ವ ಇದೆ, ಆದರೆ ಆ ಕವಿಭಾವ ಅನ್ನೋದು ನಮಗೆ ಕಾಣಿಸುವುದು ಶಂಕರಾಚಾರ್ಯರಲ್ಲಿ. ಅವರದ್ದು ಒಂದು ಮೋಹ ಮುದ್ಗರ ಸಾಕು. ಭಗವದ್ಗೀತಾ ಕಿಂಚಿದಧೀತ ಗಂಗಾ ಜಲಲವ ಕಣಿಕಾ ಪೀತ ಸಕೃದಪಿ ಯಸ್ಯ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನಚರ್ಚ. ಎಷ್ಟು ಸುಂದರ! ಸಾಮಾನ್ಯ ವ್ಯಕ್ತಿಯ ಮನಸ್ಸಿಗೂ ಅರ್ಥವಾಗುವ ಸಂಸ್ಕೃತ ಭಾಷೆಯಲ್ಲಿ ಆ ವೃತ್ತಕ್ಕೆ ಕಿಂಚಿತ್ತು ಬಾಧಕ್ಕೆ ಬರದೇ ಇರುವ ರೀತಿಯಲ್ಲಿ ಹೇಳ್ತಕ್ಕಂಥ ಏನು ಸಾಮರ್ಥ್ಯ. ಬಾಲಸ್ತಾವತ್ ಕ್ರೀಡಾಸಕ್ತ, ಬಾಲಸ್ತಾವತ್ ನೋಡಿ ಸ್ತ್ರೀಲಿಂಗದ ಶಬ್ದವನ್ನೇ ಬಳಸ್ತಾರೆ. ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀಸಕ್ತ, ವೃದ್ಧಸ್ತಾವತ್ ಚಿಂತಾಸಕ್ತ, ಪಾರೇ ಬ್ರಹ್ಮಣಿ ಕೋಪಿ ನಸಕ್ತ. ಒಂದು ರೀತಿಯಲ್ಲಿ ಸ್ವಭಾವೋಕ್ತಿ, ಲೋಕ ಸ್ವಭಾವವನ್ನು ಹೇಳಿದ್ರೆ ಎಂಥ ಅಲಂಕಾರ, ಎಂಥ ಶಬ್ದ ಸ್ವಭಾವ, ಎಷ್ಟು ಲಾಲಿತ್ಯ, ಎಂಥ ಪ್ರಾಸಾದಿಕತೆ. ಅಲಂಕಾರ ಶಾಸ್ತ್ರ ಓದಿದವನಿಗೆ ಅದೊಂದು ವಿಶಿಷ್ಟ ಆನಂದವನ್ನು ಕೊಡ್ತದೆ. ಅಂತ ಕವಿಭಾವದ ಐಗಿರಿ ನಂದಿನಿ ನಂದಿತ ಮೇದಿ ಎಂಥ ಶಬ್ದ ಜಾಲಗಳು. ಆ ಅರ್ಥ ಹೇಳುವುದು ಕಷ್ಟ ಉಂಟು. ಭ್ರಮರದ್ 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 ಅಂದ್ರೆ ಅರ್ಥ ಹೇಳಲಿಕ್ಕೆ ಸಾಮಾನ್ಯ ಪಂಡಿತನೂ ತಲೆ ಕೆರ್ಕೊಳ್ಳುವಂತಹ ವಿಷಯಗಳುಂಟು. ಅಂತಹ ಶಬ್ದ ಜೋಡಣೆಯ ಮೂಲಕ ಭಕ್ತಿ ಭಾವವನ್ನು ಉತ್ಕರ್ಷಕ್ಕೆ ತರತಕ್ಕಂತಹ ವಿಶೇಷ ಆಚಾರ್ಯತ್ವವನ್ನು ನಾವು ಶಂಕರಾಚಾರ್ಯರಲ್ಲಿ ಕಾಣ್ತೇವೆ. ಅಂತಹ ವಿಷಯಗಳನ್ನೇ ಮುಂದಿಟ್ಟುಕೊಂಡು ಒಂದು ವೇಳೆ ಶಂಕರ ಗುರುಗಳ ಆವಿರ್ಭಾವ ಈ ಭರತಖಂಡದಲ್ಲಿ ಆಗಿರಲಿಲ್ಲ ಅಂದರೆ 2 ಸಮಸ್ಯೆ ಇತ್ತು ಅನ್ನೋದನ್ನು ಅವರು ವ್ಯಂಜನೆಯಿಂದ ಹೇಳಿದರು. ಮೊದಲನೆಯ ಸಮಸ್ಯೆ, ದಕ್ಷಿಣ ಭಾರತಕ್ಕೆ ಸ್ಥಾನಮಾನ ಸಿಕ್ತಿರ್ಲಿಲ್ಲ. ದಂಡಕಾರಣ್ಯ ಅಂತ ನಾವು ಹೇಳ್ತೇವೆ, ದಂಡಕಾರಣ್ಯ ಅಂತ ಇದನ್ನು ಹೇಳ್ತೇವೆ. ಇಲ್ಲಿ ಎಲ್ಲ ಅರಣ್ಯವಾಸಿಗಳು ಅಂತ ಯೋಚನೆ ಮಾಡಿದಂತಹ ಪ್ರಸಂಗ ಇತ್ತು. ಇಲ್ಲಿ ಇರುವುದು ವಾಲಿ ಸುಗ್ರೀವರೇ ಇರುವುದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ರು. ಆದರೆ ಶ್ರೀರಾಮಚಂದ್ರ ಯಾವಾಗ ಈ ಪ್ರದೇಶಕ್ಕೆ ಬಂದ, ಇದು ರಾಮಕ್ಷೇತ್ರವಾಯಿತು. ದಂಡಕಾರಣ್ಯವು ರಾಮಕ್ಷೇತ್ರ ಅಂತ ಕರೆಸಿಕೊಳ್ಳುವಂತಹ ಪ್ರಸಂಗ ಬಂತು. ರಾಮಕ್ಷೇತ್ರದಲ್ಲೇ 3 ಆಚಾರ್ಯರು ಆವಿರ್ಭವಿಸಿದ್ದಾರೆ ಅನ್ನೋದು ಈ ದೇಶಕ್ಕೆ ಬಲ. ಇವತ್ತು ಉತ್ತರ ದೇಶದಲ್ಲಿ ಬದುಕುವವರೆಲ್ಲ ಒಂದು ಶಂಕರಾಚಾರ್ಯರ ಶಿಷ್ಯರಿದ್ದಾರೆ, ಇಲ್ಲ ರಾಮಾನುಜಾಚಾರ್ಯ ಶಿಷ್ಯರಿದ್ದಾರೆ, ಅಲ್ಲಲ್ಲಿ ಮಧ್ವಾಚಾರ್ಯರ ಶಿಷ್ಯರು ಇವತ್ತು ಹೋಗಿ ಸೆಟ್ಲ್ ಆಗಿದ್ದಾರೆ. ಚೈತನ್ಯರು ಮಧ್ವಾಚಾರ್ಯರ ಪ್ರಕ್ರಿಯೆಯನ್ನು ಮುಂದುವರಿಸಿಕೊಂಡು ಬಂದಂತಹ ಚೈತನ್ಯರು, ವಲ್ಲಭಾಚಾರ್ಯರ ಶಿಷ್ಯರು ಅಲ್ಲಲ್ಲಿ ಕಾಣಸಿಗ್ತಾರೆ. ಆದರೆ ಅವರೆಲ್ಲ ಕೈ ಮುಗಿಬೇಕಾದ್ದೆಲ್ಲಿಗೆ? ಕರ್ನಾಟಕಕ್ಕೆ, ಕೇರಳಕ್ಕೆ, ತಮಿಳುನಾಡಿಗೆ. ರಾಮಾನುಜರು ತಮಿಳುನಾಡಿನಲ್ಲಿ ಆವಿರ್ಭವಿಸಿದ್ರು, ಮಧ್ವಾಚಾರ್ಯರು ಕರ್ನಾಟಕದಲ್ಲಿ ಆವಿರ್ಭವಿಸಿದ್ರು, ಶಂಕರಾಚಾರ್ಯರು ಕೇರಳದಲ್ಲಿ ಆವಿರ್ಭವಿಸಿದ್ರು. ಈ ದ್ರವಿಡ ದೇಶಕ್ಕೆ ಕೈ ಮುಗಿದುಕೊಂಡು ಇವತ್ತು ತತ್ವವನ್ನು ಅರಗಿಸಿಕೊಳ್ಳುವಂಥವರು ಆರ್ಯಾವರ್ತ ಪುಣ್ಯ ಭೂಮಿ ಮಧ್ಯೆ ವಿಂಧ್ಯ ಹಿಮಾಚಲಯೋಹೋ ಅಂತ ಹೇಳಿರತಕ್ಕಂಥ ಪ್ರದೇಶದವರು.
ಅಂದ್ರೆ ನಮ್ಮದೇ ಪುಣ್ಯಭೂಮಿ ಅಂತ ಹೇಳಿಕೊಂಡಂತಹ ವ್ಯಕ್ತಿಗಳು ಇವತ್ತು ಅವರಿಗೆ ಬೇಕಾದ ತತ್ವವನ್ನು ಕೊಟ್ಟವರೆಲ್ಲ ಈ ದ್ರವಿಡ ದೇಶಕ್ಕೆ ಸಂಬಂಧಪಟ್ಟವರು ಅಂತ ಈ ಕಡೆಗೆ ಕೈ ಮುಗಿಯುವಂತಹ ಪ್ರಸಂಗ ಬಂದಿದೆ. ಈ ದೇಶಕ್ಕೆ ಅಲ್ಲಿಯೂ ಮರ್ಯಾದೆ. ಇವತ್ತು ಉತ್ತರ ಬದರಿ ಏನಿದೆ, ಉತ್ತರದಲ್ಲಿರ್ತಕ್ಕಂಥ ಬದರಿ ಕ್ಷೇತ್ರ, ಅಲ್ಲಿ ಪೂಜೆ ಮಾಡುವುದಕ್ಕೆ ಬೇರೆ ಯಾರೂ ಆಗುವುದಿಲ್ಲ, ಕೇರಳದಿಂದಲೇ ಹೋಗಬೇಕು. ಶಂಕರಾಚಾರ್ಯರ ಶಿಷ್ಯರಾಗಿ ವೇದಾಂತವನ್ನು ತಲೆಯಲ್ಲಿರ್ತಕ್ಕಂಥವರೇ ಅಲ್ಲಿ ಪೂಜೆ ಮಾಡಬೇಕು. ಈ ಭರತಖಂಡದ ದೇವರು ಯಾರು ಅಂತ ಭಾಗವತ ಪಂಚಸ್ಕಂದದಲ್ಲಿ ಓದಿದ್ರೆ ಆ ಬದರಿ ಕ್ಷೇತ್ರದ ನಾರಾಯಣ ಭಾರತ ಖಂಡದ ದೇವರು. ಭಾರತ ಖಂಡದ ದೇವರಿಗೆ ಪೂಜೆ ಮಾಡುವುದಕ್ಕೆ ದಕ್ಷಿಣ ಭಾರತದ ವ್ಯಕ್ತಿಗಳೇ ಬೇಕು ಅಂತ ತೀರ್ಮಾನ ಆಯಿತು ಅಂತ ಹೇಳಿದ್ರೆ ಈ ದಕ್ಷಿಣ ದೇಶಕ್ಕೆ ಎಂತಹ ಬಲ ಇದೆ, ಆ ಬಲ ಎಲ್ಲಿಂದ ಬಂತು ಅಂತ ಯೋಚಿಸಿದ್ರೆ ಆದಿಶಂಕರಾಚಾರ್ಯರ ಮಹತ್ವ ಏನು ಅಂತ ಅರ್ಥ ಆಗ್ತದೆ. ಎರಡನೆಯದ್ದು, ಒಂದು ವೇಳೆ ಆ ಕಾಲದಲ್ಲಿ, ಇವತ್ತಿನ ಲೆಕ್ಕಾಚಾರ 8ನೇ ಶತಮಾನ ಅಂತ ಹೇಳ್ತಾರೆ, ಆ ಕಾಲ ವಿಚಾರವನ್ನು ಬಿಡೋಣ. ಆ ಕಾಲದಲ್ಲಿ ಗುರುಶಂಕರಾಚಾರ್ಯರ ಆವಿರ್ಭಾವ ಆಗದೆ ಹೋಗಿದ್ದರೆ ಈ ದೇಶದಲ್ಲೆಲ್ಲ ಶೂನ್ಯ ಭಾವ, ಶೂನ್ಯತೆ ಅನ್ನುವುದು ವ್ಯಾಪಿಸಿ ಬಿಡ್ತಿತ್ತು. ವೇದ ಧರ್ಮ, ವೈದಿಕ ಧರ್ಮಕ್ಕೆ ಸ್ಥಾನ ಇಲ್ಲ ಅನ್ನುವ ಪ್ರಸಂಗ ಬಂದು ಹೋಗಿತ್ತು. ಯಾಕಂದ್ರೆ ಆ ಕಾಲದಲ್ಲಿ ಮೀಮಾಂಸಕರು ಈ ದೇಶ ಬಿಟ್ಟು ಓಡುವಂತಹ ಪ್ರಸಂಗ ಬಂತು. ಅದಕ್ಕೆ ಕಾರಣ, ಮೀಮಾಂಸಕರು ಹೆಚ್ಚು ಪಶು ಬಲಿ ಕೊಡ್ತಾ ಇದ್ದದ್ದು ಒಂದು ಕಾರಣ, ಯದ್ವಾ ತದ್ವಾ ತಲೆ ಕತ್ತರಿಸುವ ಕೆಲಸ ಮಾಡ್ತಾ ಇದ್ರು ಅನ್ನೋದು ಒಂದು ಕಾರಣ, ಯಜ್ಞದಲ್ಲಿ ಪಶು ಬಲಿ ತಾಂಡವ ಆಡಿಬಿಟ್ಟಿತ್ತು ಒಂದು ಕಾರಣ. ಎರಡನೇದ್ದು, ಅಹಿಂಸಾ ಅನ್ನುವ ಧರ್ಮವನ್ನು ಮುಂದಿಟ್ಟುಕೊಂಡು, ಏನು ಅಹಿಂಸಾ ಪರಮೋ ಧರ್ಮ ಅಂತ ಬೌದ್ಧ ಸಿದ್ಧಾಂತ, ಅದು ವೇದದ ಮೇಲೆ ದಾಳಿ ಮಾಡುವುದಕ್ಕೆ ಶುರು ಮಾಡಿದ್ದು ಎರಡನೇ ಕಾರಣ. ಹೀಗೆ ಅಹಿಂಸೆಯನ್ನು ಮುಂದಿಟ್ಟುಕೊಂಡು ಹಿಂಸಾತ್ಮಕವಾದದ್ದು ವೇದ ಅಂತ ವೇದವನ್ನು ಜರಿದು, ಶ್ರೀಮದ್ ಭಗವದ್ಗೀತೆಯು ಕೂಡ ಯುದ್ಧ ಮಾಡುವಂತ ಪ್ರೇರಣೆ ಕೊಟ್ಟಿದೆ. ಅಂದ್ರೆ ಬೌದ್ಧ ಸಿದ್ಧಾಂತ ಏನು ಹೇಳ್ತದೆ ಅಂದ್ರೆ, ಯಾರಾದ್ರೂ ಹೊಡಿಲಿಕ್ಕೆ ಬಂದ್ರೆ ಇಲ್ಲಿಗೆ ಬಿದ್ರೆ ಹೀಗೆ ತೋರಿಸಬೇಕು. ನಮ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು, ಮಹಾತ್ಮ ಗಾಂಧೀಜಿಯವರು, ಇಲ್ಲಿಗೊಂದು ಕೆಪ್ಪಗೆ ಬಿದ್ರೆ ಇದಕ್ಕೆ ಹೊಡಿ ಅಂತ ತೋರಿಸಬೇಕು ಅಂತ ಒಂದು ಅಹಿಂಸಾ ತತ್ವ ಇತ್ತು. ಆ ತತ್ವವನ್ನು ಹೇಳಬೇಕು ಅನ್ನುವುದು ಬೌದ್ಧ ತತ್ವದ ಹಿಂದೆ ಇರತಕ್ಕಂತಹ ಭಾವ. ಆದರೆ ನಮ್ಮ ಸನಾತನ ಧರ್ಮ ಅದನ್ನು ಒಪ್ಪುವುದಿಲ್ಲ. ಧರ್ಮದ ರಕ್ಷಣೆಗೋಸ್ಕರ ಇನ್ನೊಬ್ಬ ಕಾಲು ಕೆದರಿಕೊಂಡು ಮತ್ತೆ ಮತ್ತೆ ಧರ್ಮದ ಆಕ್ರಮಣವನ್ನು ಮಾಡಿದ ಅಂತಾದ್ರೆ ಈತನಲ್ಲಿ ಬ್ರಾಹ್ಮದ ಜೊತೆಗೆ ಕ್ಷಾತ್ರ ಭಾವ ಅಂಕುರಿಸಬೇಕು. ಅದು ಬಿಟ್ಟು ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವ ಉತ್ತಿಷ್ಠ ಪರಂ ತಪ, ಶತ್ರುಗಳನ್ನು ಸುಟ್ಟು ಹಾಕುವಂತ ಕೊಡತಕ್ಕಂಥ ಆದೇಶ ಕೃಷ್ಣನದ್ದು. ಆದ್ರಿಂದ ಈ ಆದೇಶ ಧರ್ಮ ರಕ್ಷಣೆಯಲ್ಲಿ ಜೊತೆಗೆ ಶಾಂತಿಯಲ್ಲಿ ದೊಡ್ಡ ಸ್ಥಾನವನ್ನು ಪಡೀತದೆ. ಯುದ್ಧವಾಗದೆ ಒಂದು ಶಾಂತಿ ನಿರ್ಮಾಣವಾಗುವುದಿಲ್ಲ ಅಂತ ಇತಿಹಾಸ ಹೇಳ್ತದೆ. ಆ ನಿಟ್ಟಿನಿಂದ ಯುದ್ಧವನ್ನು ಶ್ರೀಮದ್ ಭಗವದ್ಗೀತೆ ಪ್ರೇರಿಸಿದ್ದು ಹೌದು. ಆದರೆ ಯುದ್ಧದ ಭಗವದ್ಗೀತೆ ಪ್ರೇರಣೆ ಮಾಡಿದಂತಹ ಯುದ್ಧ ಶಾಂತಿಗೋಸ್ಕರವೇ ಹೊರತು ಅಶಾಂತಿಗೋಸ್ಕರ ಅಲ್ಲ. ಅಂದ ಶಾಂತಿಯ ಉದ್ದೇಶದಿಂದ ಗೀತೋಪದೇಶ ಇದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಗೀತೆಯ ಮೇಲೆ, ವೇದದ ಮೇಲೆ ಆಕ್ರಮಣ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಶ್ರೀಮದ್ ಭಗವದ್ಗೀತಾ ಭಾಷ್ಯ, ಶಾಂಕರ ಭಾಷ್ಯವನ್ನು ಒಂದು ಸಲ ಓದದೆ ಹೋದರೆ ಸಾಮಾನ್ಯ ವ್ಯಕ್ತಿಗಳ ಜೀವನ ಸಾಲ್ದು ಅಂತ ಅನಿಸುವ ಹಾಗೆ ಆಗಿ ಹೋಗ್ತದೆ. ಯಾಕಂದ್ರೆ ಶ್ಲೋಕಕ್ಕೆ ಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ಅದರಲ್ಲಿದ್ದ ಸಾರವನ್ನು ಕೊಡುವುದರ ಮೂಲಕ ಇಡೀ ಭಗವದ್ಗೀತೆ ಹಿಂಸಾ ಪ್ರಚೋದಕ ಅಲ್ಲ ಅಂತ ಅರ್ಥ ಆಗಬೇಕಾದ್ರೆ ಒಂದು ಸಲ ಶಾಂಕರ ಭಾಷ್ಯವನ್ನು ಗೀತೆಗೆ ಓದಬೇಕು. ಅದು ಮಾಧ್ವ ಭಾಷ್ಯವನ್ನು ಓದುವವನೂ ಶಾಂಕರ ಭಾಷ್ಯವನ್ನು ಒಂದು ಸಲ ಓದಬೇಕು ಅನ್ನುವುದು ನನ್ನ ಸ್ಪಷ್ಟ ಅಭಿಪ್ರಾಯ. ಯಾಕಂದ್ರೆ ಆ ಗೀತೆಯ ಶಬ್ದ ಅರ್ಥಗಳ ವಿವರಣೆಯಲ್ಲಿದೆ. ಕೃಷ್ಣನ ಗೀತೋಪದೇಶದ ಕಾಲದಲ್ಲಿರ್ತಕ್ಕಂತಹ ಒಳಗಿನ ಸ್ಪಿರಿಟ್ ಏನು ಅನ್ನುವುದಲ್ಲಿ ಸ್ಫುಟವಾಗಿ ಗ್ರಹಣವಾಗುವುದಕ್ಕೆ ಶಕ್ಯವಾಗ್ತದೆ. ಅಂತಹ ಗುರುಶಂಕರರ ಬಗ್ಗೆ ಬಹಳ ವಿಶಿಷ್ಟವಾದ ಉಪನ್ಯಾಸ ನಂತರದಲ್ಲಿ ನಡೆಯಿತು. ಆಮೇಲೆ ಊಟ ಮಾಡಿದ್ವಿ, ಅದೊಂದು ನಡೆಯಿತು. ಅದಾದ ಮೇಲೆ ನಡೆದ ಚಿಂತನಗೋಷ್ಠಿಯಲ್ಲಿ ಮಹಾಲಯ ಶ್ರಾದ್ದದ ಬಗ್ಗೆ ಬಹಳ ವಿಸ್ತಾರವಾದ 1.5 ಗಂಟೆಯ ವಿವರಣೆ. ನಾನು ನೋಡ್ತಾ ಇದ್ದೆ, ಯಾರೂ ಸಭೆಯಲ್ಲಿ ಹೇಳ್ತಾ ಇಲ್ಲ ಅಲ್ವಾ, ಆಶ್ಚರ್ಯ ಅಂತ. ಯಾಕಂದ್ರೆ ಮಧ್ಯಾಹ್ನ ಭೋಜನ ಬೇರೆ ಆಗಿದೆ. ಭೋಜನ ತ್ರಯಂ ಸಂಪ್ರಾಪ್ತೆ ಹರಿವಾಸರೆ ಕರ್ತವ್ಯಂ ಭೋಜನ ತ್ರಯಂ ಅಂತ ಒಂದು ಬಹಳ ವಿಶೇಷವಾಗಿ ಹೇಳಿದ್ರಲ್ವ. ಅಷ್ಟು ಆಗಿರಬೇಕಾದ್ರೆ ಇವರು ಇಷ್ಟು ಹೊತ್ತು ಕೊಡ್ತಾ ಇದ್ದಾರಲ್ಲ, ಒಬ್ರು ತೂಕಡಿಸ್ತಾ ಇಲ್ಲ ಅಂತ ನಂಗೆ ಆಶ್ಚರ್ಯ ಆಗ್ತಾ ಇತ್ತು. ಅಂದ್ರೆ ನಮ್ಮಲ್ಲಿ ಪಿತೃಶ್ರದ್ಧೆ ಎಷ್ಟಿದೆ ಅನ್ನೋದಕ್ಕೆ ಅದೊಂದು ಅಭಿವ್ಯಂಜಕ. ಅಪೇಕ್ಷಿತವಾದದ್ದು, ಈ ದೇಶದಲ್ಲಿ ಉಪಕಾರ ಮಾಡಿದವರನ್ನು ಮರೆಯುವವ ಈ ದೇಶದಲ್ಲಿ ಹುಟ್ಟಲಿಲ್ಲ. ಕೃತಘ್ನೇ ನಾಸ್ತಿ ನಿಷ್ಕೃತಿ, ಉಳಿದ ಎಲ್ಲ ಪಾಪಗಳಿಗೂ ಕೂಡ ಒಂದು ಪ್ರಾಯಶ್ಚಿತ್ತ ಅಂತುಂಟು, ಕೃತಜ್ಞತೆಗೆ ಪ್ರಾಯಶ್ಚಿತ್ತವೇ ಇಲ್ಲ ಅನ್ನುವಷ್ಟು ಕೃತಕಾರ್ತಜ್ಞ ಅನ್ನೋದು ದೊಡ್ಡ ದೋಷವಾಗ್ತದೆ. ಆದ್ರಿಂದ ನಾವು ಯಾರಿಂದ ಉಪಕಾರವನ್ನು ಪಡೆದಿದ್ದೇವೆ ಅವರಿಗೆಲ್ಲರಿಗೂ ಕೂಡ ಉಪಕಾರವನ್ನು ಒಂದು ರೂಪದಿಂದ ಸ್ಮರಿಸಿಕೊಳ್ಳುವಂಥದ್ದು ಅಷ್ಟೇ. ಮತ್ತೇನಿದೆ ಕೃತಜ್ಞತೆ ಅಂದ್ರೆ? ನಮಗೆ ರಾಜ ಉಪಕಾರ ಮಾಡಿದ, ನಾವು ಅವನಿಗೆ ಕೊಂಡೋಗಿ ಏನಾದರೂ ಮಿಠಾಯಿ ಕೊಡ್ಲಿಕ್ಕೆ ಆಗ್ತದ? ಅದನ್ನು ಒಬ್ಬ ಉಪಕಾರ, ಹಿರಿಯರು ನಮಗೆ ಉಪಕರಿಸಿದ್ದಾರೆ ಅಂದ್ರೆ ಅವರನ್ನು ಸ್ಮರಿಸಿಕೊಂಡು ಕೈ ಮುಗಿಯುವಂತಹದ್ದೇ ಅದು ಸ್ಮರಣೆ, ಅದೇ ಕೃತಜ್ಞತೆ. ಆದ್ರಿಂದ ಪಿತೃ ನಮಸ್ಕಾರಕ್ಕೆ ಎಷ್ಟು ಮಹತ್ವ ಅನ್ನುವಲ್ಲಿಲ್ಲೇ
ನಮ್ಮ ಪೂಜ್ಯರಾದಂತಹ ಕೃಷ್ಣಮೂರ್ತಿ ಬಾಯಿರಿಯವರು ಆರಂಭಿಸಿದರು. ಪಿತೃಗಳಿಗೆ ಬೇರೇನು ಮುಖ್ಯ ಅಲ್ಲ, ನಮಸ್ಕಾರ ಬೇಕು. ದೊಡ್ಡವರಿಗೆ ಅದಕ್ಕಿಂತ ದೊಡ್ಡದೇನಿದೆ? ಏಚೈಹ ಪಿತರೋ ಏಚ ನೇಹ ಯಾನುಶ್ಚ ವಿದ್ಮ ಯಾನುಶ್ಚ ಉತ ನ ಪ್ರವಿದ್ಮ. ಹಾಗಾದ್ರೆ ಪಿತೃಗಳು ಎಲ್ಲೆಲ್ಲಿದ್ದಾರೆ? ಏಚ ನೇಹ, ಕೆಲವರು ಇಲ್ಲಿರಬಹುದು, ಕೆಲವರು ಇನ್ನೆಲ್ಲೋ ಇರಬಹುದು, ಕೆಲವರನ್ನು ನಾವು ತಿಳಿದಿರಬಹುದು, ಕೆಲವರನ್ನು ತಿಳಿಯದೇ ಇದ್ದಿರಬಹುದು. ಅಂಥವರೆಲ್ಲರನ್ನು ಉಲ್ಲೇಖಿಸಿಕೊಂಡು ನದಿಗಳಲ್ಲಿ, ವೃಕ್ಷಗಳಲ್ಲಿ ಸನ್ನಿಹಿತವಾದ ಪಿತೃಗಳನ್ನು ಆಲೋಚನೆ ಮಾಡಿಕೊಂಡು, ನದ್ಯಶ್ಚ ಗಿರಯಶ್ಚ ಅಂತ ಹೇಳಿಕೊಂಡು ಅವರೆಲ್ಲರನ್ನು ಆಲೋಚನೆ ಮಾಡಿಕೊಂಡು ಕೊಡ್ತಕ್ಕಂತಹ ದಾನ. ಆ ದಾನ ಅನ್ನೋದು ಜಲಾಂಜಲಿ ಸ್ವರೂಪವೂ ಇರಬಹುದು, ತಿಲಾಂಜಲಿ ಸ್ವರೂಪವೂ ಇರಬಹುದು, ಶ್ರದ್ಧಾಂಜಲಿ, ಶ್ರಾದ್ದ ಅಂದ್ರೆ ಅದೇ ಹೆಸರು, ಶ್ರದ್ಧೆಯಿಂದ ಅಂಜಲಿ ಜಲವನ್ನು ಕೊಡ್ತಕ್ಕಂಥದ್ದಿರ್ಬೋದು, ಅಥವಾ ಧರ್ಮಪಿಂಡಗಳ ಜೊತೆಗೆ ಕೊಡ್ತಕ್ಕಂತಹ ನಾರಿಕೇಲ ಪ್ರಮಾಣಕವಾದ ಪಿಂಡ ಸ್ವರೂಪವೂ ಇರಬಹುದು. ಅಲ್ಲಿ ಅವರನ್ನೆಲ್ಲ ಸ್ಮರಿಸಿಕೊಳ್ಬೇಕು. ಇದರಲ್ಲಿ ಇನ್ನೂ ಜಿಜ್ಞಾಸೆಗೆ ಕೆಲವು ಅವಕಾಶಗಳು, ನನಗಿನ್ನು 6 ನಿಮಿಷ ಇದೆ, ಹಾಗಾಗಿ ಇನ್ನು ಜಿಜ್ಞಾಸೆಗೆ ಕೆಲವು ಅವಕಾಶಗಳಿದ್ದಾವೆ. ಯಾರು ಮಹಾಲಯ ಹಾಕಬೇಕು ಅನ್ನುವ ಪ್ರಶ್ನೆ ಬಂದಾಗ ಗೋತ್ರಜಾಗ್ರಜ ಅವರ ಗೋತ್ರದಲ್ಲಿ ಯಾರು ಹಿರಿಯರಿದ್ದಾರೆ ಒಬ್ಬರು ಹಾಕಿದರೆ ಸಾಕು, ಉಳಿದವರೆಲ್ಲ ಅದರಲ್ಲಿ ಸಹಕರಿಸಿದರೆ ಸಾಕು ಅಂತ ನಮ್ಮ ಮನೆಯಲ್ಲೂ ಹಾಗೆ ನಡೀತಾ ಇದೆ. ಇದು ನಡೆಯುವುದು. ನನ್ನ ಚಿಕ್ಕಪ್ಪ ಮಹಾಲಯ ಶ್ರಾದ್ದವನ್ನು ಹಾಕ್ತಾರೆ. ನಮಗೆ ನಿಜವಾಗಿ ಅವತ್ತು ಹೋಗ್ಲಿಕ್ಕೂ ಆಗುದಿಲ್ಲ. ಅಮಾವಾಸ್ಯೆಯ ದಿವಸ ಹಾಕ್ತಾರೆ. ಅಮಾವಾಸ್ಯೆಯಲ್ಲಿ ಪರೀಕ್ಷೆ ನಡೆಸಬೇಕಾದ ಅನಿವಾರ್ಯತೆ ಇದ್ದಾಗ ಇದರ ಜೊತೆಗೆ ಇವರು ಚಿಂತನಗೋಷ್ಠಿಯನ್ನು ಅಮಾವಾಸ್ಯೆ ಇಟ್ಟುಕೊಂಡ್ರೆ ನಾವೇನು ಮಾಡಬೇಕು? ಈ ಪ್ರಸಂಗಗಳೆಲ್ಲ ಬಂದು ಒಟ್ಟು ನಮಗೆ ಅಲ್ಲಿ ಹೋಗ್ಲಿಕ್ಕೂ ಆಗುದಿಲ್ಲ. ಬೆಳಗ್ಗೆ ಒಂದು ಅವರ ಹತ್ರ ಕ್ಷಮೆ ಕೇಳ್ತೇವೆ, ಚಿಕ್ಕಪ್ಪನ ಹತ್ರ ಮಂತ್ರಾಕ್ಷತೆಯನ್ನು ಕಳಿಸಿ ಅಂತ ನಮ್ಮಲ್ಲಿಂದ ಒಬ್ಬರನ್ನು ಕಳಿಸಿರ್ತೇವೆ. ಅಂತೂ ಒಂದೇನೋ ನಮ್ಮ ಶ್ರದ್ಧೆಗೆ ಅನುಗುಣವಾಗಿ ನಡೀತದೆ. ನಾವಿಲ್ಲಿ ಒಬ್ಬ ಬ್ರಾಹ್ಮಣರಿಗೆ ಹಸ್ತೋದ ಕೊಡುವ ಕೆಲಸವನ್ನು ಮಾಡ್ತೇವೆ. ಆದರೆ ಇದು ಎಷ್ಟು ಸರಿ ಅಂತ ಧರ್ಮಶಾಸ್ತ್ರ ಓದುವವನಿಗೆ ಸ್ವಲ್ಪ ತಲೆ ಕಿರಿಕಿರಿ ಆಗ್ತದೆ. ನಮ್ಮಲ್ಲೂ ಒಬ್ಬರು ಮಾಡಬೇಕಲ್ವಾ ಅಂತ ಕೆಲವು ಸಲ ಅನಿಸ್ತದೆ. ನಾವೆಲ್ಲರೂ ಮಹಾಲಯ ಮಾಡಬೇಕಲ್ವಾ ಅಂತ ಶಾಸ್ತ್ರ ಓದಿದಾಗ ನಮಗೆ ಅನಿಸ್ತದೆ. ಮಹಾಲಯ ಅನ್ನುವುದು ಶ್ರಾದ್ದಕ್ಕೆ ಯಾರಿಗೆ ಅಧಿಕಾರ ಉಂಟೋ ಅವರೆಲ್ಲರೂ ಮಾಡಬೇಕಾದದ್ದು ಅನ್ನುವುದು ಧರ್ಮಶಾಸ್ತ್ರವನ್ನು ಪ್ರಾಮಾಣಿಕವಾಗಿ ಓದತಕ್ಕಂತಹ ವ್ಯಕ್ತಿಗೆ ಬರತಕ್ಕಂತಹ ಸ್ಪಷ್ಟ ಜ್ಞಾನ. ಆದರೆ ನಮ್ಮಲ್ಲಿ ಅನುಷ್ಠಾನ ಇಲ್ಲ. ಅಲ್ಲಿ ಚಿಕ್ಕಪ್ಪ ಮಹಾಲಯ ಶ್ರಾದ್ದ ಮಾಡುವಾಗ ನಾನು ಇಲ್ಲಿ ಒಂದು ಅಕಸ್ಮಾತ್ ಶ್ರಾದ್ದ ಮಾಡಿದೆ ಅಂದರೆ ನಾಳೆ ನನ್ನನ್ನು ಚಿಕ್ಕಪ್ಪ ಮೆಟ್ಲು ಹತ್ತಬೇಡ ಅಂತ ಹೇಳ್ತಾರೆ. ಇದು ನಿಶ್ಚಯ. ಯಾಕಂದ್ರೆ ಅವರ ಹಿರಿತನಕ್ಕೆ ದ್ಯೋತಕವೇ ಅದು. ಮಹಾಲಯ ಮಾಡ್ತಾ ಇದ್ದಾನೆ ಅನ್ನೋದು ಅವರ ಹಿರಿತನಕ್ಕೆ ದ್ಯೋತಕ. ಧರ್ಮಶಾಸ್ತ್ರಗಳಲ್ಲಿ ಕೆಲವು ಮಾತುಗಳಿದ್ದಾವೆ. ನ ಜೀವತ್ ಪಿತೃಕ ಕುರಿಯಾತ್ ಜ್ಯೇಷ್ಠೇ ಭ್ರಾತರಿ ಜೀವತಿ. ಜ್ಯೇಷ್ಠ ಭ್ರಾತೃ ಬದುಕಿರುವಾಗ ಅಥವಾ ಅಪ್ಪ ಬದುಕಿರುವಾಗ, ಕುಟುಂಬದಲ್ಲಿ ಹಿರಿಯ ಬದುಕಿರುವಾಗ ಕೆಲವೊಂದು ಮಾಡಬಾರದು. ಯಾವುದು ಮಾಡಬಾರ್ದು? ಪಾದುಕೆ ಚೋತ್ತರೀಯಂಚ. ಮೊದಲು ಮರದ ಪಾದುಕೆಯನ್ನು ಹಾಕ್ಕೊಳ್ಬಾರ್ದು. ಮರದ ಪಾದುಕೆ ಹಾಕ್ಕೊಳ್ಬೇಕು ಅಂತಾದ್ರೆ ಇವನೇ ಹಿರಿಯ ಆಗಬೇಕು ಅಂತ, ಅದು ಹಿರಿತನದ ದ್ಯೋತಕವಾದದ್ದು. ಆಮೇಲೆ ಉತ್ತರೀಯಾರ್ಥಂ ತೃತೀಯಂ ಉಪವೀತಂ, ಇದು ಧರ್ಮಶಾಸ್ತ್ರದಲ್ಲಿ ಇರುವುದು. ಉತ್ತರೀಯಕ್ಕೋಸ್ಕರ 3ನೇ ಯಜ್ಞೋಪವೀತ ಅಂತ ಏನು ಹಾಕೊಳ್ತೇವೆ, ಅದು ಹಿರಿಯರಿರುವಾಗ ಹಿರಿಯರೇ ಹಾಕೊಳ್ಬೇಕಾದ್ದು. ಅವರು ಬೇಕಾದ್ರೆ ಅವರ ಮೈಯಿಂದ ತೆಗೆದು ಉಳಿದವರಿಗೆ ಹಾಕಬಹುದೇ ಹೊರತು ಮತ್ತೊಬ್ಬ ಹಾಕಬಾರದು. ತರ್ಜನ್ಯಾಂ ರೂಪ್ಯ ಧಾರಣಂ. ತರ್ಜನಿ ಅಂತ ಹೇಳಿದ್ರೆ ಬೈಯುವ ಬೆರಳು. ಆ ತರ್ಜನಿಯಲ್ಲಿ ಬೆಳ್ಳಿಯ ಉಂಗುರವನ್ನು ಹಾಕೊಳ್ಳುವುದು ಅದು ಹಿರಿಯನಿಗೆ ಮಾತ್ರ ಸಂಬಂಧಪಟ್ಟದ್ದು. ಅದರ ವ್ಯಾಖ್ಯಾನದಲ್ಲಿ ಮಹಾಲಯ ಶ್ರಾದ್ದಂಚ ಅಂತ ಒಬ್ಬ ಬರೆದಿದ್ದಾರೆ, ರಾಘವ ಭಟ್ರು ಬರೆದಿದ್ದಾರೆ ಇದನ್ನು. ಅಂದ್ರೆ ಮಹಾಲಯ ಶ್ರಾದ್ದ ಹಿರಿಯರಿರುವಾಗ ಉಳಿದವರು ಹಾಕಬಾರದು ಅಂತ. ಇದನ್ನು ನೋಡಿದ ಮೇಲೆ ನನಗೆ ಸ್ವಲ್ಪ ಸಮಾಧಾನ. ಒಬ್ಬರಾದ್ರೂ ಇದ್ದಾರಲ್ಲ ನಮ್ಮನ್ನು ನಾವು ಅನುಷ್ಠಾನ ಮಾಡ್ತಾ ಇರುವುದಕ್ಕೆ ಬಲ ಕೊಡುವುದಕ್ಕೆ ಒಬ್ಬರು ಇದ್ದಾರೆ. ಅಂದ್ರೆ ಅವರ ಕಾಲದಲ್ಲೂ ಹಾಗೆ ನಡೀತಾ ಇತ್ತು ಅಂತ ಅಲ್ವ ಅರ್ಥ. ಇಷ್ಟು ಸಮಾಧಾನ ಮಾಡಿಕೊಂಡಿದ್ದೇವೆ. ಆದರೆ ಇನ್ನೂ ಸಮಾಧಾನ ಆಗಬೇಕು. ತಾವೆಲ್ಲ ವಿಶೇಷ ಅಧ್ಯಯನ ಮಾಡಿ ನಮಗೆ ಮಾಹಿತಿಯನ್ನು ಕೊಟ್ಟರೆ ಮತ್ತೆ ಸಮಾಧಾನ ಆಗ್ತದೆ. ಆದರೆ ಸದ್ಯಕ್ಕೆ ಒಂದು ವಿಷಯ ಇದೆ ಧರ್ಮಶಾಸ್ತ್ರದಲ್ಲಿ, ಏನು ಪಾರಂಪರಿಕವಾಗಿ ನಡೆದುಕೊಂಡು ಬಂದಿದೆ. ನಮಗಿಂತ ದೊಡ್ಡ ಜ್ಞಾನಿಗಳು ನಮ್ಮ ಕುಟುಂಬದಲ್ಲಿ ಆಗಿ ಹೋಗಿದ್ದಾರೆ. ಅವರೂ ಬದಲಿಸದೇ ಇದ್ದದ್ದನ್ನು ನಾವು ಬದಲಿಸಿ ನಾಳೆ ಸಮಸ್ಯೆ ಮಾಡಿಕೊಳ್ಬಾರ್ದು. ನನ್ನ ಒಬ್ಬ ಶಿಷ್ಯ ಇದ್ದಾನೆ, ಅವನ ಹೆಸರು ಹೇಳುವುದಿಲ್ಲ. ಅವನು ಧರ್ಮಶಾಸ್ತ್ರ ಎಲ್ಲ ಜಾಲಾಡಿ ಅವನಿಗೆ ಓದಿದಲ್ಲೆಲ್ಲ ಏನು ಕಾಣಿಸಿತು ಅಂತ ಹೇಳಿದ್ರೆ, ಉಪನಯನವನ್ನು ಮಾಡುವಾಗ ವಟುವನ್ನು ಕೂಡಿಸಿಕೊಂಡು ಯಜ್ಞೋಪವೀತ ಹಾಕಬೇಕು, ನಿಲ್ಲಿಸಿ ಹಾಕಬಾರ್ದು ಅಂತ ಪ್ರಮಾಣ ಕಂಡಿತು. ನನ್ನ ಹತ್ರ ಫೋನ್ ಮಾಡಿ ಕೇಳಿದ, ಹಾಗೆ ಮಾಡಬೇಡ, ನನಗೆ ನಿಲ್ಲಿಸಿಯೇ ಯಜ್ಞೋಪವೀತ ಹಾಕಿದ್ದು, ನನ್ನ ಅಪ್ಪನಿಗೂ ಹಾಗೆ ಹಾಕಿದ್ದು, ನೀನು ನನ್ನ ಶಿಷ್ಯ, ನಿನಗೂ ನಿನ್ನ ಅಪ್ಪ ಹಾಗೆ ಹಾಕಿದ್ದು, 100 ಹಾಗೆ ಹಾಕಿದ್ದಾರೆ, ನೀನು ಕೂಡ ನಿನ್ನ ಮಗನಿಗೆ ನಿಲ್ಲಿಸಿ ಹಾಕು, ಯಾಕಂದ್ರೆ ನಾಳೆ ನಿನಗೆ ಇನ್ನೊಂದು ಪ್ರಮಾಣ ಸಿಕ್ಕಿದಾಗ ತಲೆ ಬಿಸಿ ಆಗಬಾರ್ದು ಅಂತ ಹೇಳಿದೆ. ಅವ ಕೇಳಲಿಲ್ಲ. ನಾವು ಧರ್ಮಶಾಸ್ತ್ರನಿಷ್ಠವಾಗಿ ಮಾಡುವುದು. ಎಲ್ಲರೂ ತಲೆಗೆ ಕೆಟ್ಟವರು ಸರಿ ಮಾಡೋಲ್ಲ ಅಂದ್ರೆ ನಾನೇನು ಹಾಗೆ ಮಾಡಬೇಕು ಅಂತ ಚೇಂಜ್ ಮಾಡಿದ. ಪುರೋಹಿತರು ಪಾಪ ನಾನು ಇಲ್ಲಿ ತನಕ ಹಾಗೆ ಮಾಡಿಸಲಿಲ್ಲ ಅಂತ ಹೇಳಿದರು. ಇವನು ಬಿಡ್ಲಿಲ್ಲ. ಇಲ್ಲ ನೋಡಿ ಇದರಲ್ಲಿ ಉಂಟು ಅಂತ ಎಲ್ಲ ವಾಟ್ಸಪ್ ತೆಗೆದು ಎಲ್ಲ ತೋರಿಸಿದ, ನೋಡಿ ಇದರಲ್ಲಿ ಹೀಗುಂಟು, ಇದರಲ್ಲಿ ಹೀಗುಂಟು.
ಪಾಪ ಅವರು ಕೂಡ ಅವನಿಗೆ ಕೂಡಿಸಿಯೇ ಯಜ್ಞೋಪವೀತ ಹಾಕಿಸಿದ್ರು. ಆಮೇಲೆ 3 ದಿವಸ ಆದಮೇಲೆ ಫೋನ್ ಮಾಡ್ತೇನೆ, ಆಚಾರ್ಯ ಅದು ಆಶ್ವಲಾಯನ ಸ್ಮೃತಿಯಲ್ಲಿ ನಿಂತುಕೊಂಡು ಹಾಕಬೇಕು ಅಂತುಂಟು ಅಂತ ಆಮೇಲೆ ಫೋನ್ ಮಾಡ್ತಾನೆ. ನಮಗೀಗ ನಾವು ಮಾಡ್ತಾ ಇರುವುದು ಸರಿ ಅಂತ ಹೇಳುವುದಕ್ಕೆ ಒಂದು ಕಡೆ ಪ್ರಮಾಣ ಸಿಕ್ಕಿದ್ರೆ ಸಾಕು. ಮಾಡಿದ್ದನ್ನು ತಪ್ಪಿಸಿ ಇನ್ನೊಂದು ಮಾಡಿತು ಅಂತಾದರೆ ಅದರಿಂದ ಬರ್ತಕ್ಕಂಥ ದೋಷವನ್ನು ತಿದ್ದಲಿಕ್ಕೆ ಇನ್ನೆಷ್ಟು ಶಾಂತಿಯನ್ನು ಮಾಡಬೇಕು ಅಂತ ಜ್ಯೋತಿಷ್ಕರ ಹತ್ರ ಹೋಗಿ ಶಾರಿ ಹಾಕಿಸುವ ಪ್ರಸಂಗ ಬರ್ತದೆ. ಆದ್ರಿಂದ ಕೆಲವೊಂದು ಸಲ ಧರ್ಮಶಾಸ್ತ್ರದಲ್ಲಿ ಹಾಗೆ ಅಂತ ಕಂಡ್ರು ನಮ್ಮ ಹಿರಿಯರೆಲ್ಲ ಹೀಗೆ ಅನುಷ್ಠಾನ ಮಾಡ್ತಾ ಇರುವುದರಿಂದ ನಾವು ಮಹಾಲಯ ಶ್ರಾದ್ದ ಮಾಡುವುದಕ್ಕೆ ಅವಕಾಶ ಇದೆ. ತರ್ಪಣ ಕೊಡಬಹುದು, ತರ್ಪಣವೂ ಒಂದು ಶ್ರಾದ್ದ. ಎಷ್ಟೆಷ್ಟು ಶ್ರಾದ್ದ ಇದೆ ಅನ್ನೋದನ್ನು ಕೂಡ ಬಾಯಿರಿ ಅವರು ಸ್ಪಷ್ಟ ನಿರೂಪಣೆ ಮಾಡಿದ್ದಾರೆ. ಆ ಶ್ರಾದ್ದವನ್ನು ಅನುಷ್ಠಾನ ಮಾಡೋಣ. ನಮಗೆ ಅವಕಾಶ ಪ್ರಾಪ್ತಿಯಾದಾಗ ಅದನ್ನು ಕೂಡ ನಡೆಸುವಲ್ಲಿಗೆ ನಾವು ಪ್ರಯತ್ನಿಸೋಣ. ಇಲ್ಲದೇ ಇದ್ದ ಭಾರವನ್ನು ಸುಮ್ಮನೆ ತಲೆಯ ಮೇಲೆ ಹಾಕಿಕೊಂಡು ಒದ್ದಾಡುವಂತಹ ಪ್ರಸಂಗದಲ್ಲಿ ಸಿಲುಕುವುದು ಬೇಡ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಕೊನೆಯದ್ದಾಗಿ ನಡೆದದ್ದು ವಾಸ್ತು ಚಿಂತನೆ ಬೇಕು ಎಲ್ಲ ಕಡೆ. ನಮ್ಮ ಮೂಗಿಗೆ ವಾಸ್ತು ಬೇಕು, ಬಾಯಿಗೆ ವಾಸ್ತು ಬೇಕು. ಕೆಲವು ಸಲ ಮೂಗು ಬಾಯಿ ಎರಡರ ವಾಸ್ತು ಸರಿ ಇರುವುದಿಲ್ಲ. ಎಲ್ಲ ವಾಸ್ತು ಸರಿಯಾಗಿದ್ರೆ ಸರಿಯಾಗಿರ್ತದೆ ಅಂತ ಅರ್ಥ. ಈ ಬಾಯಿಯ ಕೆಳಗೆ ಮೂಗು ಬಂದರೆ ಹೇಗಿರ್ತದೆ? ಅದು ಕೆಳಗೆ ಬಾಯಿ ಇರಬೇಕು, ಮೇಲೆಯೇ ಮೂಗು ಇರಬೇಕು. ಯಾವುದು ಹೇಗೆ ಇರಬೇಕು ಅದು ಹಾಗಿದ್ರೆ ಅದಕ್ಕೆ ವಾಸ್ತು ಅಂತ ಹೆಸರು. ಅದನ್ನು ಬಹಳ ಚೆನ್ನಾಗಿ ಹೇಳಿದರು. ಶುಭಲಕ್ಷಣಂ ಅನ್ನುವ ಶಬ್ದವನ್ನು ಇಟ್ಟುಕೊಂಡು ಒಂದು ಚೊಂಬು ಹೇಗಿರಬೇಕು? ಕೆಲವು ಸಲ ನೋಡಿದರೆ ಈ ಚೊಂಬು ಚೆನ್ನಾಗಿಲ್ಲ. ಅಂಗಡಿಯಲ್ಲಿ 22 ಬಗೆಯ ಚೊಂಬಿಟ್ಟಿರ್ತಾರೆ. ನಮಗೆ ಹೋಮಕ್ಕೆ ಆಗುವಾಗ ನಾವು ಈ ಚೊಂಬನ್ನೇ ತಗೊಳ್ತೇವೆ. ಕೆಲವರು ಅದೆಲ್ಲ ಅಲ್ಲ, ಎಡವಟ್ಟಿರುವ ಚೊಂಬೆ ಬೇಕು ಅವರಿಗೆ, ಹೂಜಿಯ ಹಾಗಿದ್ದ ಚೊಂಬೆ ಬೇಕು. ಲೆಕ್ಕ ಪ್ರಕಾರ ಅಡಿಯಲ್ಲಿ ಇಷ್ಟಿತ್ತು ಅಂತಾದ್ರೆ, ಮೂರ್ದಕ್ಕೆ ಇಷ್ಟಿತ್ತು ಅಂತಾದ್ರೆ, ಕಂಠ ಇಷ್ಟಿರಬೇಕು ಅಂತ ಆ ಕಲಶಕ್ಕೆ ಆದ ಒಂದು ವಾಸ್ತು ವಿಶೇಷ ಇದೆ. ಆದರೆ ಕೆಲವರಿಗೆ ಅದು ಇಷ್ಟ ಆಗುದಿಲ್ಲ. ವಾಸ್ತು ಇಲ್ಲದೆ ಇದ್ದದ್ದೇ ಅವರಿಗೆ ಇಷ್ಟ ಆಗುದು. ಅದು ಯಾಕೆ ಅಂತ ಅವರು ಹೇಳಿದರು. ಶಾಸ್ತ್ರ ಬಿಟ್ಟು ಎಡವಟ್ಟು ಬದುಕುವವರಿಗೆ ಈ ವಾಸ್ತುಶಾಸ್ತ್ರ ಬೇಡ ಅಂತ ಹೇಳಿದರು. ಅದರಿಂದ ವಾಸ್ತು ದೇವರ ಪ್ರತಿಮೆಯನ್ನು ಮಾಡುವಾಗ ಅಂಗುಲವನ್ನು ಲೆಕ್ಕ ಇಟ್ಟುಕೊಂಡು ಮುಂದೆ ಮಾಡತಕ್ಕಂತಹ ಪ್ರತಿಮೆಯ ಬೆರಳು ಎಷ್ಟು ಬರ್ತದೆ ಅಂತ ನೋಡಿ ಆ ಅಂಗುಲದಿಂದ 96 ಅಂಗುಲದಷ್ಟು ಎತ್ತರದ ಪ್ರತಿಮೆ, ಆ ಅಂಗುಲವನ್ನೇ ಇಟ್ಟುಕೊಂಡು ಅದರ ಮೂಗಿನ ಮಧ್ಯದಲ್ಲಿ ಬಾಯಿ ಮತ್ತು ಮೂಗಿನ ಮಧ್ಯದ ಅಳತೆ ಎಲ್ಲವನ್ನೂ ಲೆಕ್ಕಾಚಾರ ಮಾಡಿ ಹೇಳಿದ್ದಾರಲ್ವಾ, ಆ ವಾಸ್ತುಶಾಸ್ತ್ರಜ್ಞರಿಗೆ ಒಂದು ಕೈ ಮುಗಿಬೇಕು ನಾವು. ಜೊತೆಗೆ ಆ ವಾಸ್ತುಶಾಸ್ತ್ರಜ್ಞ ಸ್ಥಾಪತ್ಯ ವೇದ ಅಂತ ಇದಕ್ಕೆ ಕರೀತಾರೆ. ಪೌರುಷೇಯ ವೇದಗಳು 4: ಆಯುರ್ವೇದ, ಗಾಂಧರ್ವ ವೇದ, ಧನುರ್ವೇದ, ಸ್ಥಾಪತ್ಯ ವೇದ ಅಂತ. ಎಲ್ಲ ಕಲೆಗೆ ಸಂಬಂಧಪಟ್ಟಂತಹ ವಿಶೇಷವಾದ ವೇದಗಳು. ಅದರಲ್ಲಿ ಚಿಕಿತ್ಸಿತ ಶಾಸ್ತ್ರವನ್ನು ಆಯುರ್ವೇದ ಅಂತ ಕರಿತೇವೆ. ಅದು ಒಂದು ಕಲೆ. ಹೇಗೆ ಬದುಕಬೇಕು, ಅನ್ನಾಹಾರಗಳು ಹೇಗಿರಬೇಕು ಅನ್ನೋದು ಆಯುರ್ವೇದ ಹೇಳ್ತದೆ. ಅನ್ನಾಹಾರಗಳು ಹೇಗಿರಬೇಕು ಅಂತ ಆಯುರ್ವೇದ ಹೇಳಿತು. ಆದರೆ ಊಟಕ್ಕೆ ಕೂತ್ಕೊಳ್ಳುವ ಮಣೆ, ಊಟಕ್ಕೆ ಹಾಕಿಕೊಳ್ಳುವ ತಟ್ಟೆ ಹೇಗೆ ಬೇಕು ಅಂತ ಹೇಳಬೇಕಲ್ವಾ, ಅದನ್ನು ಹೇಳುವುದಕ್ಕೆ ವಾಸ್ತುಶಾಸ್ತ್ರ ಬಂತು. ಊಟಕ್ಕೆ ಕೂತ್ಕೊಳ್ಳುವ ಅಡಿಗೆ ಮನೆ, ಊಟಕ್ಕೆ ಕೂತ್ಕೊಳ್ತಕ್ಕಂತಹ ಮನೆ ಅದು ಹೇಗಿರಬೇಕು ಅಂತ ಹೇಳ್ಬೇಕಲ್ಲ. ನಾವು ಊಟಕ್ಕೋಸ್ಕರ ಬದುಕಿದ್ದು ಅನ್ನುವಲ್ಲಿ ಯಾರಿಗೂ ಸಂಶಯ ಇಲ್ಲ ಅಲ್ವಾ. ನಾವು ಬದುಕಿದ್ದು ಊಟಕ್ಕೋಸ್ಕರ, ಅಥವಾ ಬದುಕುವುದಕ್ಕೋಸ್ಕರ ಊಟ ಏನೇ ಬೇಕು. ಒಂದು ಊಟ ಇಲ್ಲದೆ ಬದುಕಂತೂ ಇಲ್ವಲ್ಲ. ಅನ್ನದ ಅನ್ನದ ಬಗ್ಗೆ ಚಿಕ್ಕದಾಗಿ ಮಾತಾಡುವ ಹಾಗಿಲ್ಲ. ಅನ್ನ ಬಹಳ ದೊಡ್ಡದು. ಆದ್ರಿಂದ ಅದಕ್ಕೋಸ್ಕರ ನಿರ್ಮಾಣವಾಗಿರತಕ್ಕಂಥ ಶಾಸ್ತ್ರ ಇದು. ಅನ್ನ ತಿಂದದ್ದು ಅರಗುವುದಕ್ಕೆ ಆಯುರ್ವೇದ ಇದ್ರೆ, ಅನ್ನ ತಿಂದದ್ದು ಸರಿಯಾಗಿ ಅರಗುವುದಕ್ಕೆ ಗಾಂಧರ್ವ ವೇದ ಸಂಗೀತ ಶಾಸ್ತ್ರ ಇದೆ. ಅನ್ನ ತಿನ್ನುವುದಕ್ಕೆ ಸರಿಯಾದ ಪಾತ್ರೆಗಳನ್ನು ಉಪಯೋಗಿಸಿ ಆರೋಗ್ಯಪ್ರದವಾಗುವುದಕ್ಕೋಸ್ಕರ ವಾಸ್ತುಶಾಸ್ತ್ರ ಇದೆ. ಮನಸ್ಸನ್ನು ಶುದ್ಧಗೊಳಿಸುವುದಕ್ಕೆ ದೇವಸ್ಥಾನ, ಆಗಾರ, ಅದರ ಮುಂದೆ ಇರತಕ್ಕಂಥ ಮಂಟಪ, ನಮಸ್ಕಾರ ಮಂಟಪಗಳನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ವಾಸ್ತು ಇದೆ. ಈ ಸ್ಥಾಪತ್ಯ ವೇದ, ಸ್ಥಪತಿ ಅಂದರೆ ಶಿಲ್ಪಿ, ಸ್ಥಾಪತ್ಯ ಅಂದರೆ ಶಿಲ್ಪಿಗೆ ಸಂಬಂಧಪಟ್ಟಂತಹ ಈ ವೇದ, ಅದರ ವಿಷಯಗಳನ್ನು ಒಟ್ಟಿನಲ್ಲಿ ನಮ್ಮ ಮನೆಯಲ್ಲಿ ವಾಸ್ತುದೋಷ ಎಷ್ಟೇ ಇರಲಿ, ಮನೆಯಲ್ಲಿ ದೀಪ ಹಚ್ಚಿ, ತುಪ್ಪದ ದೀಪ ಹಚ್ಚಿ ವಾಸ್ತುದೋಷ ಪರಿಹಾರ ಆಗ್ತದೆ. ಇಂಥದ್ದು ಬೇಕು ಇವತ್ತು ಮುಖ್ಯ ಬೇಕಾದುದು ಅದು. ತುಪ್ಪದ ದೀಪ ಹಚ್ಚಿ, ಇಲ್ಲ ಮನೆಗೆ ಒಂದು ಹಸುವನ್ನು ಒಳಗೆ ಕರ್ಕೊಂಡು ಬಂದು ಒಂದು ಬಾಳೆಹಣ್ಣು ಹಾಕಿ ಇಷ್ಟಾದರೂ ಮಾಡಿ ವಾಸ್ತುದೋಷ ಪರಿಹಾರ ಆಗ್ತದೆ. ಅದು ಬಿಟ್ಟು ಇಟ್ಟಿಗೆಯನ್ನು ಒಡೆದು ಆ ಕಡೆ ಕಟ್ಟಿ ಮರು ದಿವಸ ಮನೆಯವರು ಇನ್ನೊಂದು ಕಟ್ಟಿಸುವ ಕೆಲಸ ಅಂತೂ ಮಾಡಬೇಡಿ ಅನ್ನುವ ಸೂಚನೆಯನ್ನು ಕೂಡ ಕೊಟ್ಟು ಅವರು ವಾಸ್ತು ಉಪನ್ಯಾಸವನ್ನು ಮುಗಿಸಿದ್ದಾರೆ. ಅಲ್ಲಿಗೆ ನಮ್ಮ ಈ ಗೋಷ್ಠಿಯು ಸಂಪನ್ನವಾಗಿದೆ. ಒಟ್ಟಂದದಲ್ಲಿ ಈ ವಿದ್ವಾಂಸರ ಮಾತು ಕೇಳುವಂತಹ ಸೌಭಾಗ್ಯವನ್ನು ನನಗೆ ಕರುಣಿಸಿದ ನಿಮಗೆಲ್ಲ ಪ್ರೀತಿಪೂರ್ವಕವಾದಂತಹ ಅಭಿವಂದನೆಗಳು. ಇಷ್ಟು ಜನ ಶ್ರವಣ ಮಾಡಿದ್ದು, ಜ್ಞಾನ ಅನ್ನುವುದೇ ಒಂದು ಪುಣ್ಯಪ್ರದವಾದದ್ದು. ಸಾಮಾಮ ಅಮೃತ ಸತಾಂ, ಅದು ಯಾವುದು ಋಕ್ ಯಜು ಸಾಮ 3 ಏನಿದೆ ಅದು ಅಮೃತ. ಅದಕ್ಕೆ ಸಂಬಂಧಪಟ್ಟದ್ದೇ ಇವೆಲ್ಲ ವಿಷಯಗಳಾದ್ರಿಂದ ಅದು ನಮಗೆ ಅಮೃತತ್ವಪ್ರದವಾದವುಗಳು. ಅಂಥದ್ದನ್ನು ಶ್ರವಣ ಮಾಡಿದ ತಮಗೂ, ಅದನ್ನು ಯೋಜಿಸಿದಂತಹ ನಮ್ಮ ಹಿರಿಯರಿಗೂ, ಅದರ ಜೊತೆ ಸಹಕರಿಸಿದಂತಹ ಇಲ್ಲಿ ಎಲ್ಲರಿಗೂ ನನ್ನ ಭಕ್ತಿಯ ನಮಸ್ಕಾರಗಳನ್ನು ಹೇಳ್ತಾ, ಮುಖ್ಯವಾಗಿ ವಿದ್ವಾಂಸರನ್ನು ಮತ್ತೊಮ್ಮೆ ಅಭಿನಂದಿಸಿ ನನ್ನ ಮಾತುಗಳ ಕ್ಷೀಣತೆಗಳನ್ನು ತಾವೆಲ್ಲ ಇನ್ನೂ ಸರಿಯಾಗುವ ಹಾಗೆ ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸಿ ಇದನ್ನು ಭಗವಂತನಲ್ಲಿ ಸಮರ್ಪಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.